अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै ಶ್ರೀಗುರವೇ ನಮಃ. ಧನ್ವಂತರಿ ಸ್ವರೂಪರಾದ ಡಾಕ್ಟರ್ ಎಂ ಈಶ್ವರಡ್ಡಿಯವರ ಅನುಜ್ಞೆಯನ್ನು ಪಡೆದು ಅವರ ಪಾದಾರಗಳಲ್ಲಿ ಸರ್ವವನ್ನು ಸಮರ್ಪಿಸುತ್ತಾ ಇಂದಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಇಂದಿನ ವಿಷಯ ವಿಪಾಕ ಸಿದ್ಧಾಂತ. ಏನಪ್ಪ ಎಲ್ಲ ಬಿಟ್ಟು ದ್ರವ್ಯ, ರಸ, ಗುಣ, ವೀರ್ಯ, ಆಯುರ್ವೇದ, ಉತ್ಪತ್ತಿ ಏನೆಲ್ಲ ನಾವು ಪ್ರಾರಂಭ ಮಾಡಿದ್ವಿ, ಡಾಕ್ಟರ್ ಯಾಕೆ ವಿಪಾಕದಿಂದ ಪ್ರಾರಂಭ ಮಾಡಿದ್ರು ಅಂತ ಕೆಲವರಿಗೆ ಜಿಜ್ಞಾಸೆ ಇರ್ತದೆ. ವಿಪಾಕದಿಂದ ಪ್ರಾರಂಭ ಮಾಡ್ಲಿಕ್ಕೆ ಎರಡು ಪ್ರಮುಖ ಕಾರಣ. ಅದು ನನ್ನ ಫೇವರೇಟ್ ಸಬ್ಜೆಕ್ಟು ಅಂತ ಅನ್ನಲ್ಲ. ಈ ಸೃಷ್ಟಿಯಲ್ಲಿ ಜೀವಿ ಉತ್ಪತ್ತಿ ಅನ್ನುವಂಥದ್ದು ಪ್ರಾರಂಭ ಆಗಿದ್ದೇ ವಿಪಾಕದಿಂದ. ವಿಪಾಕ ಆದ್ಮೇಲೆನೆ ಜೀವಿ ಉತ್ಪತ್ತಿ ಆಗಿರೋದು. ಹಾಗೆ ಎರಡನೇ ಕಾರಣ, ವಿಪಾಕ ಸ್ವಸ್ಥ ಸಂರಕ್ಷಣೆಗೂ ಅತ್ಯಂತ ಪ್ರಮುಖ, ಮತ್ತೆ ರೋಗ ಚಿಕಿತ್ಸೆಗೂ ಕೂಡ ವಿಪಾಕ ಅತ್ಯಂತ ಪ್ರಮುಖವಾದ ಘಟ್ಟ. ಪ್ರಾಕ್ಟಿಕಲಿ ನೋಡೋದಾದ್ರೆ ಇದು ಹೀಗೆ. ನಾವು ಚಿಕಿತ್ಸೆಯಲ್ಲಿ ತೊಡಗಿಕೊಂಡಾಗ ವಿಪಾಕ ಹೇಗೆ ನಮ್ಮನ್ನ ಹೇಳ್ತಾ ಹೋಗ್ತದೆ ಅಂದ್ರೆ, ವಿಪಾಕ ಒಂದ್ ಸರಿ ಇದ್ರೆ ಅದೇ ಆಹಾರ, ಅದೇ ಔಷಧಿ, ಅದೇ ಚಿಕಿತ್ಸೆ, ಅದೇ ರಸಾಯನ, ಅದೇ ಸರ್ವಸ್ವ. ಯಾಕೆ ಹಾಗೆ ಅಂತ ನೋಡ್ತಾ ಹೋಗೋಣ. ರಸ, ಗುಣ, ವೀರ್ಯ, ವಿಪಾಕ, ಕರ್ಮ ಇವೆಲ್ಲ ಇದಾವೆ. ಆಕ್ಚುಲಿ ನನ್ನ ಫೇವರೇಟ್ ಸಬ್ಜೆಕ್ಟ್ ಅಂದ್ರೆ ಸಂಬಂಧಗಳು, ಸಮವಾಯಿ ಸಂಬಂಧ, ಸಂಯೋಗ ಸಂಬಂಧ. ಇಲ್ಲಿ ಸಮವಾಯಿ ಸಂಬಂಧ ಅನ್ನೋದೇನಿದೆ ಅಲ್ಲ, ಇದು ತುಂಬಾ ಫೇವರೇಟ್ ಸಬ್ಜೆಕ್ಟ್ ನನಗೆ. ಇಲ್ಲಿ ವಿಪಾಕದಲ್ಲೂ ಕೂಡ ಆಚಾರ್ಯರು ವಿಭಿನ್ನವಾಗಿ 3 ವಿಪಾಕಗಳು, 6 ವಿಪಾಕಗಳು, 2 ವಿಪಾಕ ಅಂತ ಸುಶ್ರುತಾಚಾರ್ಯರು ಎಲ್ಲ ಹೇಳಿದ್ದಾರೆ. ಆದ್ರೆ ವಿಪಾಕಗಳು ಎಷ್ಟು ಅಂತ ಆಮೇಲೆ ನೋಡೋಣ. ಆಕ್ಚುಲಿ ವಿಪಾಕ ಅಂದ್ರೆ ಏನು, ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ. ಸೃಷ್ಟಿ ಉತ್ಪತ್ತಿ ಆಗಿದೆ, ಮನುಷ್ಯ ಅನ್ನೋ ಜೀವ ಉತ್ಪತ್ತಿ ಆದ್ಮೇಲೆ ತಾನು ತಿಳ್ಕೊಂಡ ಇದು ಹೆಂಗ್ ಉತ್ಪತ್ತಿ ಆಯ್ತು ಅಂತ. ಅದು ಉತ್ಪತ್ತಿ ಆಗುವ ಹಂತದಲ್ಲೇ ತಿಳ್ಕೊತ ಬರ್ಲಿಲ್ಲ, ಜ್ಞಾನ ಮಾಡ್ಕೊತ ಬರ್ಲಿಲ್ಲ. ಮನುಷ್ಯ ಜೀವಿ ಉತ್ಪತ್ತಿ ಆದ್ಮೇಲೆ ಮತ್ತೆ ಹಿಂದಕ್ಕೆ ಹೋಗಿ ಇದು ಹೆಂಗಾಗಿದ್ದು, ಇದೆಲ್ಲ ಸೃಷ್ಟಿ ಯೋಗಮ ಅಂತ ತಿಳ್ಕೊಂಡಾಗ ಗೊತ್ತಾಯ್ತು ಅವ್ಯಕ್ತದಿಂದ ಮಹಾನ್ ಅಹಂಕಾರ ಹೀಗೆಲ್ಲ ಆಗಿದೆ ಅಂತ. ಉತ್ಪತ್ತಿ ಆದ್ಮೇಲೆ ತಿಳ್ಕೊಂಡಿರೋದಲ್ವಾ. ಹಾಗೆ ಆಯುರ್ವೇದ ಉತ್ಪತ್ತಿ ಕೂಡ ಹೇಗಾಯ್ತು ಅಂತ ಮನುಷ್ಯ ಆದ್ಮೇಲೆ ಬಹಳಷ್ಟು ಜ್ಞಾನವನ್ನ ಅರಸಿದ ಮೇಲೆ ಅವಾಗ ಗೊತ್ತಾಯ್ತು ಆಯುರ್ವೇದ ಮೊದ್ಲಿಂದನೂ ಇದೆ, ಈಗ ನಾವು ಕಂಡ್ಕೊಂಡ್ವಿ ಅನ್ನೋದ್ರ ಮೊದ್ಲಿಂದನೂ ಈಗ ಗೊತ್ತಾಗ್ತಾ ಇದೆ. ಹೀಗೆ ಜೀವಿ ಉತ್ಪತ್ತಿ ಆಗಿದ್ದು ಪ್ರಕೃತಿಯಿಂದ, ಮನುಷ್ಯ ಜೀವಿ ಉತ್ಪತ್ತಿ ಆಗಿದ್ದು, ಎಲ್ಲಾ ಜೀವಿಗಳು ಕೂಡ ಉತ್ಪತ್ತಿ ಆಗಿದ್ದು ವಿಪಾಕದಿಂದ. ಒಂದು ಇರುವೆ ಯಾಕೆ ಆಗಿದೆ ಅಂದ್ರೆ ಅದು ಬಿಕಾಸ್ ಆಫ್ ವಿಪಾಕ. ಒಂದು ಹಸು ಯಾಕಾಗಿದೆ ಅಂದ್ರೆ ಬಿಕಾಸ್ ಆಫ್ ವಿಪಾಕ. ಮನುಷ್ಯ ಈ ಶರೀರ ಯಾಕಿದೆ ಅಂದ್ರೆ ಬಿಕಾಸ್ ಆಫ್ ವಿಪಾಕ, ಮತ್ತೇನು ಬೇರೆ ವ್ಯತ್ಯಾಸ ಅಲ್ಲ. ಈ ವಿಪಾಕ ಆದ ಮೇಲೆ, ಮನುಷ್ಯ ಅಂತ ಆದ್ಮೇಲೆ ಮುಂದೆ ಇದೆಲ್ಲ ನಮಗೆ ಗೊತ್ತಾಗಿದ್ದು. ಆದ್ರೆ ಜೀವಿ ಅಂತ ಉತ್ಪತ್ತಿ ಆಗ್ಬೇಕಾದ್ರೆ ವಿಪಾಕವೇ ಮೊದಲನೇದು. ಯಾವುದೇ ಜೀವಿ ಇರ್ಲಿ. ಇದು ಸಂಖ್ಯೆಗಳೆಷ್ಟು ಅನ್ನೋದನ್ನ ಆಮೇಲೆ ವಿಚಾರ ಮಾಡೋಣ. ಸಂಖ್ಯೆಗಳೆಷ್ಟಿರ್ಬೋದು, ಹೇಗಿರ್ಬೋದು, ಯಾಕೆ ಹೇಗೆ ಅಂತ. ವಿಪಾಕ ನಾವು 2 ರೀತಿಯಿಂದ ನೋಡ್ತೀವಿ. ಸಂಯೋಗ ಸಂಬಂಧ ಮತ್ತು ಸಮವಾಯಿ ಸಂಬಂಧ ಅಂತ ಮಾತಾಡ್ತೇನೆ ನಾನು. 3 ಅವಸ್ಥಾಪಾಕಗಳನ್ನು ಹೇಳ್ತಾರೆ. ಮಧುರಾವಸ್ಥಾಪಾಕ, ಆಮ್ಲಾವಸ್ಥಾಪಾಕ ಮತ್ತು ಕಟುವಾವಸ್ಥಾಪಾಕ ಅಂತ. ಇದು ಸಂಯೋಗ ಸಂಬಂಧವಾಗಿ ಬಂದಿರತಕ್ಕಂತಹ ಒಂದು ಅವಸ್ಥೆ. ಇದು ವಿಪಾಕ ಅಂತ ಹೇಳಕ್ಕಾಗಲ್ಲ. ಸಂಯೋಗ ಸಂಬಂಧದಿಂದ ಬಂದಿರತಕ್ಕಂಥ ಒಂದು ಅವಸ್ಥೆ ಅಂದ್ರೆ ಅಗ್ನಿಯ ಸಂಯೋಗದಿಂದ, ಅಗ್ನಿ ಮತ್ತು ಆಹಾರಗಳ ಸಂಯೋಗ ಉತ್ಪತ್ತಿ ಆದಾಗ ಉತ್ಪತ್ತಿ ಆಗುವಂಥದ್ದು ಯಾವ್ದಿದೆಯೋ ಇದು ಅವಸ್ಥೆಗಳು, ಅವಸ್ಥಾಪಾಕ ಅಂತ ನಾವು ಕರ್ಕೊಂಡಿದ್ವಿ. ಆದ್ರೆ ಅಗ್ನಿ ಪೂರ್ಣ ರೂಪದಲ್ಲಿ ಆಹಾರದಲ್ಲಿ ಒಳಗೊಂಡು ತಾನೂ ಅದರೊಳಗೆ ಸೇರಿ ತಾನೇ ಆಹಾರದನ್ನ ಪೂರ್ಣ ಪರಿವರ್ತನೆ ಹೊಂದಿ ಯಾವುದು ರಸ ವಿಶೇಷ ಅಂತ ಬರ್ತದೋ ಅದನ್ನ ವಿಪಾಕ ಅಂತ ಕರೆದ್ರು. ಹಾಗಾಗಿ ಈ ವಿಪಾಕಗಳನ್ನ ಮೊದಲು ನಾವೆಲ್ಲ ಕೇಳಿದ ಹಾಗೆ ಮಧುರ ವಿಪಾಕ, ಆಮ್ಲ ವಿಪಾಕ, ಕಟು ವಿಪಾಕ 3 ಇದಾವೆ ಅಂತ ನಾವು ಅನ್ಕೊಂಡಿದೀವಿ, ಭಾವಿಸಿದೀವಿ. ಮತ್ತೆ ಅದು ಸತ್ಯನೂ ಹೌದು,
ಪೂರ್ಣ ಸತ್ಯನೂ ಹೌದು, ಅರ್ಧ ಸತ್ಯನೂ ಹೌದು. ಅದು 3 ಇದೆಯೋ 2 ಇದೆಯೋ ಅದೆಲ್ಲ ನೋಡ್ಕೊಳ್ಳೋದು, ಪೂರ್ಣ ಅರ್ಧ ಸತ್ಯ ಅಂತ. ಇಲ್ಲಿ ಚರಕಾಚಾರ್ಯರು ಒಂದು ಮಾತು ಹೇಳ್ತಾರೆ. ಈ ಆತ್ರೇಯ ಭದ್ರಕಾಪ್ಯ ಅಧ್ಯಾಯದಲ್ಲಿ ರಸೋ ನಿಪಾತಿ ದ್ರವ್ಯಾಣ ವಿಪಾಕ ಕರ್ಮನಿಷ್ಠಯ. ವಿಪಾಕ ಕರ್ಮನಿಷ್ಠೆಯ ಅಂದ್ರೆ ಕರ್ಮ ಸಂಪೂರ್ಣ ಮುಗಿದ ಮೇಲೆ, ಆಹಾರ ರಸದ ಕರ್ಮ ಸಂಪೂರ್ಣ ಮುಗಿದ ಮೇಲೆ, ಆ ಶಬ್ದ ಕೇಳಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಕರ್ಮನಿಷ್ಠಯ. ರಸ ನಾಲಿಗೆಯಿಂದ ಗೊತ್ತಾಗ್ತದೆ, ಆದ್ರೆ ರಸ ಎಲ್ಲ ಕಡೆನೂ ಇದೆ. ಅದು ಎಲ್ಲಾ ದ್ರವ್ಯಗಳಲ್ಲೂ ರಸ ಇದೆ, ಎಲ್ಲಾ ಜಂಗಮ ದ್ರವ್ಯ, ಸ್ಥಾವರ ಜಂಗಮ, ಎಲ್ಲಾ ದ್ರವ್ಯಗಳಲ್ಲೂ ರಸ ಇದೆ. ಅಲ್ಲಿ ಜೀವಿ ಉತ್ಪತ್ತಿ ಆಗಿಲ್ಲ, ರಸ ಅದ್ರ ಪಾಡಿಗೆ ಅದಿದೆ ಅಷ್ಟೇನೆ. ನಾಲ್ಗೆ ಮುಟ್ಟಿಸ್ಕೊಂಡ್ರೆ ಗೊತ್ತಾಗತ್ತೆ, ಅದೇನೋ ಪರಿವರ್ತನೆ ಬಿಟ್ಟಿದೆ ಅಂತಲ್ಲ. ವೀರ್ಯ ವಿಪಾಕದ ನಂತರ ಉತ್ಪತ್ತಿ ಆಗ್ತಕ್ಕಂತಹ ಶಕ್ತಿ ಅದು. ಆದ್ರೆ ವಿಪಾಕ ಈ ಅವಸ್ಥೆಯಲ್ಲಿ ಕರ್ಮ ಕಂಪ್ಲೀಟ್, ಆಹಾರದ ಕರ್ಮ ಕಂಪ್ಲೀಟ್ ಮುಗಿದ ಮೇಲೆ ಇನ್ನು ಆಹಾರ ಅಂತ ಅನಿಸ್ಕೊಳ್ಳಲ್ಲ. ಇದು ಆಹಾರ ದ್ರವ್ಯ, ಪಾಂಚಭೌತಿಕ ದ್ರವ್ಯ ಹೀಗೆಲ್ಲ ಏನು ಅನಿಸ್ಕೊಳ್ಳಲ್ಲ ಅದು. ಸೊ ಅನ್ನಿಸ್ಕೊಳ್ಳದೆ ಇರುವಂತಹ ಒಂದು ಸ್ಥಿತಿ ಈ ವಿಪಾಕ ಅನ್ನುವಂಥದ್ದು. ಮುಂದೆ ಏನಾಗುತ್ತೆ ಅಂದ್ರೆ ಜೀವಿಯೇ ಆಗಿ ಬದಲಾವಣೆ ಹೊಂದುವಂಥದ್ದು, ಇಡೀ ಜೀವಿಯೇ. ಈಗ ಎಕ್ಸಾಂಪಲ್ ನಾನು ಬಹಳಷ್ಟು ಅಂದ್ರೆ ಜನರಲ್ ಪಬ್ಲಿಕ್ ಅಲ್ಲಿ ಮಾತಾಡುವಾಗ ಇದನ್ನ ಕೊಡ್ತಾ ಇರ್ತೀನಿ. ಒಂದು ರೊಟ್ಟಿ ಇದೆ, ಈ ರೊಟ್ಟಿನ ಹಸು ತಿಂದ್ರೆ ಹಸು ಶರೀರ ಆಗಿ ಬದಲಾವಣೆ ಹೊಂದ್ತದೆ. ಅದನ್ನೇ ನಾವು ತಿಂದ್ರೆ ನಮ್ ಶರೀರ ಆಗಿ ಬದಲಾವಣೆ ಹೊಂದ್ತದೆ. ಹಾಗಾದ್ರೆ ಆ ರೊಟ್ಟಿ ಅನ್ನುವಂತಹ ದ್ರವ್ಯ, ರೊಟ್ಟಿಲಿ ಇರ್ತಕ್ಕಂತಹ ರಸ, ರೊಟ್ಟಿಲಿ ಇರ್ತಕ್ಕಂತಹ ಆ ರಸದಲ್ಲಿರ್ತಕ್ಕಂತಹ ವೀರ್ಯ, ಇದ್ಯಾವುದು ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲ. ಇದು ಏನಾಗ್ಬೇಕು ಅಂತ ಡಿಸೈಡಿಂಗ್ ಫ್ಯಾಕ್ಟರ್ ಯಾರು ಹಾಗಿದ್ರೆ, ಈ ರೊಟ್ಟಿ ನನ್ನ ಶರೀರ ಆಗ್ಬೇಕು, ನಿಮ್ ಶರೀರ ಆಗ್ಬೇಕು, ಯಾವ್ದೋ ಶರೀರ ಆಗ್ಬೇಕಂದ್ರೆ ಡಿಸೈಡ್ ಮಾಡೋರು ಯಾರು? ಅಗ್ನಿ. ಅದೇನಾಗ್ಬೇಕು ಅಂತ. ಹಸು ತಿಂದ್ರೆ ಹಸುವಿನ ಶರೀರ ಆಗುತ್ತೆ ಹೊರತು ಮನುಷ್ಯನ ಶರೀರ ಏನಾಗೋದಿಲ್ಲ. ಹಾಗಾಗಿ ದ್ರವ್ಯ ಆಗ್ಲಿ, ರಸ ಆಗ್ಲಿ, ಅದರ ವೀರ್ಯ ಆಗ್ಲಿ ನಿಂತಿರೋದು ವಿಪಾಕ ಉತ್ಪತ್ತಿಯಲ್ಲಿ. ಹಾಗಾಗಿ ಅಗ್ನಿಯ ಜೊತೆಗೆ ಸಮವಾಯ ಸಂಬಂಧವನ್ನು ಹೊಂದ್ಕೊಂಡ್ಬಿಡ್ತದೆ ಹೋಗ್ತಾ ಹೋಗ್ತಾ. ಅಂದ್ರೆ ತಾನು ಪರಿವರ್ತನೆ ಹೊಂದೋದು ಅಂತ. ಸಂಯೋಗ ಪ್ರಾರಂಭದಲ್ಲಿ ಸಂಯೋಗ ಉಪಾಕ ಹೊಂದಿ ಅದು ಮಧುರಾವಸ್ಥಾ ಪಕ್ಕದಲ್ಲಿ ಫೇನಕ ಉತ್ಪತ್ತಿ ಮಾಡುತ್ತೆ, ಅಚ್ಚಪಿತ್ತವನ್ನು ಉತ್ಪತ್ತಿ ಮಾಡುತ್ತೆ, ಶುದ್ಧ ಪಿತ್ತವನ್ನ, ಪೋಷಕವಾಯುನ ಉತ್ಪತ್ತಿ ಮಾಡ್ತದೆ. ಓಕೆ, ಅದೆಲ್ಲದೂ ಕಂಬೈಂಡ್ ಆಗಿದ್ದಾಗ ಏನು ಆದ್ಯರಸ ಅಂತ ಫಾರ್ಮೇಶನ್ ಆಗೋಕ್ಕಿಂತ ಮೊದ್ಲೇನು ಉಪಾಕ ಉತ್ಪತ್ತಿ ಆಗುತ್ತಲ್ಲ, ಈ ವಿಪಾಕವನ್ನ ಅಗ್ನಿ ಮತ್ತು ಆಹಾರಗಳ ಸಂಯೋಗದಿಂದ ಆಗಿರ್ತಕ್ಕಂತಹ ದ್ರವ್ಯ ವಿಶೇಷವನ್ನ ವಿಪಾಕ ವಿಪಾಕ ಅಂತ ಕರಿತಾ ಬರ್ತಾರೆ. ಆಚಾರ್ಯ ವಾಗ್ಭಟರಲ್ಲಿ ಇದು ತ್ರಿಧಾ ದ್ರವ್ಯಸ್ಯ ತ್ರಿಧಾ ವಿಪಾಕೋ ದ್ರವ್ಯಸ್ಯ ಮಧುರಾಮ್ಲ ಕಟಕಾತ್ಮಕ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಅರುಣೋದರ ಟೀಕಾ ಬರೀತಾ ಇದು ಯಾವ್ದು ವಿಪಾಕ ಯಾವ್ದು ವಿಪಾಕ ಅನ್ಬಾರದು ಅಂತ ಹೇಳುವಾಗ ಸಂಯೋಗ ಸಂಬಂಧ ಮತ್ತು ಸಮವಾಯ ಸಂಬಂಧವನ್ನ ಎಕ್ಸ್ಪ್ಲೇನ್ ಮಾಡ್ಕೊತಾ ಬರ್ತಾರೆ. ಈಗ ಡಿಸೈಡ್ ಫ್ಯಾಕ್ಟರ್ ಯಾರು? ಅಗ್ನಿ ಅಂತ. ಸೊ ನಮ್ಮ ಅಗ್ನಿ ಇದನ್ನ ಈ ರೀತಿ ವಿಪಾಕವನ್ನಾಗಿ ಪರಿವರ್ತನೆ ಹೊಂದಿಸಿತು. ಅದೇ ಹಸುವಿನ ಅಗ್ನಿ ಬೇರೆ ರೀತಿ ಪರಿವರ್ತನೆಯನ್ನು ಮಾಡಿದೆ, ಬೇರೆ ಜೀವಿ ಬೇರೆ ರೀತಿ ಪರಿವರ್ತನೆ ಮಾಡಿದೆ. ಹಾಗಾಗಿ ಈ ಜೀವಿ ಇರುವೆ ಆಗ್ಲಿಕ್ಕೆ, ಈ ಜೀವಿ ಆನೆ ಆಗ್ಲಿಕ್ಕೆ, ಈ ಜೀವಿ ಹಸು ಆಗ್ಲಿಕ್ಕೆ ಯಾವುದು ಕಾರಣ ಅಂದ್ರೆ ಅವರ ಅಗ್ನಿ ಮತ್ತು ಉತ್ಪತ್ತಿ ಆಗ್ತಕ್ಕಂತಹ ವಿಪಾಕ ಕಾರಣ ಆಗಿದೆ ಅಂತ. ಈಗ ಬರೋಣ ವಿಪಾಕಗಳು ಎಷ್ಟು ವಿಭಾಗದಲ್ಲಿ ಇದಾವೆ ಅಂತ. ಸಾಮಾನ್ಯವಾಗಿ ನಾವು ಎಲ್ಲ ಟೀಚಿಂಗ್ ಅಲ್ಲಿ ನೋಡಿದೀವಿ, ನಾವು ಕೇಳಿದೀವಿ, ನಾವು ಓದಿದ್ವಿ, ವಿಪಾಕಗಳು 3 ಅಂತ ಕೇಳಿಸ್ಕೊಂಡಿದೀವಿ. ಸೊ ವಿಪಾಕಗಳು ಹಾಗಿದ್ರೆ 3 ಇದ್ರೆ ಇನ್ನು 3 ರಸಗಳಿದಾವಲ್ಲ, ಅವು ಏನಾಗುತ್ತೆ? ಹಾಗಾದ್ರೆ ಅದ್ಯಾಕೆ ವಿಪಾಕಕ್ಕೆ ಒಳಪಡಲ್ಲ? ಇನ್ನು ಸುಶ್ರುತಾಚಾರ್ಯರು 2 ಅಂತ ಹೇಳ್ತಾರೆ, ಮಧುರ ವಿಪಾಕ ಮತ್ತೆ ಕಟು ವಿಪಾಕ ಅಂತ. 2 ಎಲ್ಲಾ ದ್ರವ್ಯಗಳು ಮಧುರ ಆಗುತ್ತೆ, ಇಲ್ಲಾಂದ್ರೆ ಕಟು ವಿಪಾಕ ಆಗತ್ತೆ. ಅಂದ್ರೆ ಮಧುರ ರಸ ಮಧುರ ವಿಪಾಕ ಆಗುತ್ತೆ, ಉಳಿದೆಲ್ಲವೂ ಸೇರಿ ಕಟು ವಿಪಾಕ ಆಗ್ತವೆ ಅಂತ ಆಚಾರ್ಯರು ಬಹಳ ದೊಡ್ಡ ಶ್ಲೋಕದಲ್ಲಿ ಬರೆದಿದ್ದಾರೆ. ವಿಪಾಕ ಪ್ರಧಾನ ಮಿತಿ, ವಿಪಾಕವೇ ಪ್ರಧಾನ, ಬೇರೆ ಎಲ್ಲ ಅಲ್ಲ. ಯಾಕಂದ್ರೆ ಜೀವಿ ಉತ್ಪತ್ತಿ ಅಂದ್ರೆ ಸ್ಪಷ್ಟವಾಗಿ ಅದು ಮೆನ್ಷನ್ ಮಾಡ್ತಾರೆ, ಜೀವಿ ಉತ್ಪತ್ತಿಗೆ ಅದೇ ಕಾರಣ ಅಂತ. ಕೊನೆಗೆ ಕನ್ಕ್ಲೂಷನ್ ಏನ್ ಬರ್ತಾರೆ ಅಂದ್ರೆ ತಸ್ಮಾತ್ ದ್ವಿವಿಧ ಏವ ಪಾಕ ಇತಿ. 10ನೇ ಶ್ಲೋಕ ಮುಗಿಸ್ತಾರೆ ಇದೆಲ್ಲವನ್ನು ಹೇಳ್ಕೊಂಡ್ಮೇಲೆ. ಸೊ ಪೃಥ್ವ್ಯಾಪಾದಿ ಗುರ್ವಾ ಶೇಷಾಣಿ ಲಘೂನಿ ತಸ್ಮಾತ್ ದ್ವಿವಿಧ ಏವ ಪಾಕ ಇತಿ. 2 ವಿಧದ ಪಾಕಗಳು ಇವೆಲ್ಲವೂ ಕೂಡ. ಯಾಕಂದ್ರೆ ಒಂದು ಶೀತ ಗುಣವುಳ್ಳದ್ದು, ಇನ್ನೊಂದು ಉಷ್ಣ. ಸೊ ಇಲ್ಲಿ ವೀರ್ಯವನ್ನು ಅಲ್ಲಿ ಸೇರಿಸ್ಕೊಂಡಾಗ ಹೇಳ್ತಾರೆ. ಹಾಗಾದ್ರೆ ಎಷ್ಟು ವಿಪಾಕಗಳು? ಅವ್ರು 2 ಅಂತ ಹೇಳಿದ್ರು, ಚರಕಾಚಾರ್ಯರು 3 ಅಂತ ಹೇಳಿದ್ರು, ವಾಗ್ಭಟಾಚಾರ್ಯರು ಬಹಳ ಚೆನ್ನಾಗಿ ಕಂಪೇರ್ ಮಾಡ್ತಾರೆ, ಅವರು 3 ಅಂತಾನೆ ಹೇಳ್ಬಿಡ್ತಾರೆ.
ಇಲ್ಲಿ ನಾನು ಹೇಳಿದೆ ವಿಪಾಕ ಜೀವಿ ಉತ್ಪತ್ತಿಗೆ ಉಗಮಕ್ಕೆ ಕಾರಣ ಆಗಿರೋದೇ ಅದು ಅಂತ. ಈ ಪ್ರಪಂಚದಲ್ಲಿ ಜೀವಿ ಅಂತೇನು ಇರ್ಲಿಲ್ಲ. ಜೀವಿ ಅನ್ನುವಂಥದ್ದು ಉಗಮ ಆಗ್ಲಿಕ್ಕೆ ಅಗ್ನಿ ಕಾರಣ ಆಯ್ತು. ಅಗ್ನಿಯ ಜೊತೆಗೆ ಅದೊಂದು ಸುಶ್ರುತಾಚಾರ್ಯರು ಯಾವ ಅಧ್ಯಾಯ ಅದು ರಾಜಯಕ್ಷ್ಮ ಅಧ್ಯಾಯದಲ್ಲಿ ಬರೀತಾರೆ. ಧಾತು ಕ್ಷಯ ಅಂದ್ರೆ ಏನು ಅನ್ನೋ ಶಬ್ದ ಬಳಸ್ತಾರೆ. ನಂತರ ಶ್ಲೋಕ ಓಪನ್ ಮಾಡಿ ಇಟ್ಕೊಂಡಿಲ್ಲ ನಾನು. ಧಾತು ಕ್ಷಯ ಅಂದ್ರೇನು, ಎಲ್ಲಾ ಧಾತುಗಳು ಕ್ಷಯ ಆಗಿರ್ತಾವ ಅಂತ ಬರೆಯುವಾಗ ಬಹಳ ಸ್ಪಷ್ಟವಾಗಿ ಬರೀತಾರೆ ಒಂದು ಶಬ್ದನ. ಧಾತು ಕ್ಷಯ ಐತಿ ಧಾತು ಸ್ನೇಹ ಸಂಕ್ಷಯಾತ್ ಅಂದ್ರೆ ಧಾತು ಕ್ಷಯ ಅಂತ ಬರಲಿಲ್ಲ, ಅವರು ಶಬ್ದವನ್ನು ಬರೀತಾರೆ ಧಾತು ಸ್ನೇಹ ಕ್ಷಯ ಇತಿ ಅಂತ. ಅಂದ್ರೆ ಧಾತು ಸ್ಥಿತ ಸ್ನೇಹ ಕ್ಷಯ ಆದ್ರೆ ಧಾತು ಕ್ಷಯ ಅಂತ ಅರ್ಥ. ಇದು ಬಹಳ ಇಂಪಾರ್ಟೆಂಟ್. ನಮಗೆ ಅರ್ಥ ಆಗಬೇಕಾಗಿದೆ ಯಾವ ಗುಣ ಅಂತ ನಾವು ನೋಡ್ತೀವಲ್ಲ, ಯಾವ್ದೋ ಒಂದು ಡಿಸೀಸ್ ಅಲ್ಲಿ, ರಾಜಯಕ್ಷ್ಮ ಡಿಸೀಸ್ ಅಲ್ಲಿ ಅಗ್ನಿಕ್ಷಯ, ಧಾತು ಸ್ಥಿತ ಅಗ್ನಿಕ್ಷಯ, ಎಲ್ಲಾ ಧಾತುಗಳು ಕ್ಷಯ ಆಗಿದಾವ ಅಂತ. ಎಲ್ಲಾ ಧಾತುಗಳು ಎಲ್ಲದೂ ಕ್ಷಯ ಆಗಿಲ್ಲ. ಗುರುಗುಣ ಕ್ಷಯ ಆಗಿಲ್ಲ, ಇನ್ನು ಶೀತ ಗುಣ ಕ್ಷಯ ಆಗಿ, ಇನ್ಯಾವುದೋ ಗುಣಗಳು ಕ್ಷಯ ಆಗಿಲ್ಲ. ಕ್ಷಯ ಆಗಿರೋದು ಒಂದೇ ಧಾತು ಸ್ಥಿತ ಸ್ನೇಹ ಸಂಕ್ಷಯಾತ್. ಯಾಕೆ, ಏನದರ ಅರ್ಥ? ಅದರ ಅರ್ಥ ಏನು ಅಂದ್ರೆ ಸ್ನೇಹ ಅನ್ನುವಂಥದ್ರಲ್ಲೇ ಅಗ್ನಿ ಆಶ್ರಯವನ್ನು ಪಡ್ಕೊಂಡಿದೆ ಅನ್ನೋದು ಅದು ಉದ್ದೇಶ. ಸ್ನೇಹ ಅಂದ್ರಲ್ಲೇ ಅಗ್ನಿ ಆಶ್ರಯವನ್ನು ಪಡ್ಕೊಂಡಿದೆ ಬೇರೆ ಎಲ್ಲದಕ್ಕಿಂತ. ಸೊ ಆ ಸ್ನೇಹ ದ್ರವ್ಯ ಧಾತುಗಳಲ್ಲಿರ್ತಕ್ಕಂತಹ ಸ್ನಿಗ್ಧತೆ ಕಮ್ಮಿ ಆಯ್ತು ಅಂತಂದ್ರೆ ಮಾತ್ರ ಆ ಧಾತು ಅಗ್ನಿ ಕಮ್ಮಿ ಆಗತ್ತೆ. ಯಾಕಂದ್ರೆ ಅಗ್ನಿ ಧಾತು ಅಗ್ನಿ ಇರೋದೇ ಸ್ನೇಹದಿಂದ, ಕೋಷ್ಟಾಗ್ನಿ ಇರೋದು ಸ್ನೇಹದಿಂದನೇ, ಧಾತು ಅಗ್ನಿ ಇರೋದು ಸ್ನೇಹದಿಂದನೇ. ಹಾಗಾಗಿ ಆ ಸ್ನೇಹ ಕ್ಷಯ ಆದ್ರೆ ಮಾತ್ರ ಧಾತು ಕ್ಷಯ ಅಂತ ಕರಿಬೇಕು. ಯಾಕಂದ್ರೆ ಅದು ಇನ್ನು ಧಾತು ಪರಿವರ್ತನೆ ಮಾಡೋದಿಲ್ಲ. ಸೊ ಸ್ನೇಹ, ನಾವು ಬೆಂಕಿಗೆ ತುಪ್ಪವನ್ನು ಎಣ್ಣೆಯನ್ನು ಏನೋ ಹಾಕಿದ್ರೆ ಅದು ದೀಪ ಜ್ವಲಿಸ್ತಾ ಇರ್ತದೆ. ಹಾಗೆ ಸೊ ಅಗ್ನಿ ಪ್ರಜ್ವಲಿಸ್ಬೇಕು ಅಥವಾ ಅಗ್ನಿ ದೀಪ್ತಿ ಇರಬೇಕು ಅಂದ್ರೆ ಸ್ನೇಹ. ಹಾಗಾಗಿ ನಾವು ಸ್ನೇಹಪಾನ, ಪಂಚಕರ್ಮದಲ್ಲಿ ಸ್ನೇಹಪಾನ ಮಾಡಿದಾಗ ಅಗ್ನಿ ದೀಪನ ಆಗ್ತದೆ. ಅಗ್ನಿ ದೀಪನ 2ನೇ ದಿನ ನೋಡಿ ಏನ್ ತಿನ್ಲೋ ಅನ್ನೋಷ್ಟಾಗತ್ತೆ. ಅದ್ ಯಾಕಾಗುತ್ತೆ ಅಂದ್ರೆ ಸ್ನೇಹ ಸಿಕ್ಕಿರುತ್ತೆ. ಅದಕ್ಕೆ ಸ್ನೇಹ ಸಿಕ್ಕಾಗ ಅಗ್ನಿ ಪ್ರದೀಪನ ಆಗ್ತದೆ. ಹಾಗಾಗಿ ಧಾತು ಸ್ಥಿತ ಸ್ನೇಹವೇ ಅಗ್ನಿ ಅಂತ. ಅಗ್ನಿಯನ್ನ ಹಿಡಿದಿಟ್ಕೊಂಡಿರ್ತಕ್ಕಂಥದ್ದು ಅದು. ಪ್ರಪಂಚದಲ್ಲಿ ಅಗ್ನಿ ಸ್ವತಂತ್ರವಾಗಿ ಎಲ್ಲೂ ಇಲ್ಲ. ಪೃಥ್ವಿ ಸಿಗುತ್ತೆ, ಆಪ್ ಸಿಗುತ್ತೆ, ವಾಯು ಸಿಗುತ್ತೆ, ಆಕಾಶ ಸಿಗುತ್ತೆ. ಆದ್ರೆ ತೇಜಸ್ಸು ಅನ್ನೋದು ಒಂದರ ಆಶ್ರಯದಲ್ಲಿದೆ. ಎಲ್ಲೋ ಕಾಷ್ಟಸ್ಥಿತವನ್ನಿ, ತೈಲಸ್ಥಿತವನ್ನಿ ಅಂತ ಕರಿತೀವಿ. ಸೊ ಅದ್ರೊಳಗೆ ಅಂದ್ರೆ ಅದು ತನ್ನನ್ನು ತೋರಿಸ್ಕೊಳ್ತು ಅಂದ್ರೆ ಬರ್ನ್ ಆಗಿ ಹೋಗ್ಬಿಡ್ತದೆ. ಹಾಗಾಗಿ ಈ ಅಗ್ನಿ ಅನ್ನುವಂಥದ್ದು ಸ್ನೇಹದಲ್ಲಿ ಯಾವಾಗ ಸ್ಥಿತವಾಗುತ್ತೋ ಅವಾಗೆ ಜೀವಿಯ ಉಗಮ ಪ್ರಾರಂಭ ಆಗುತ್ತೆ. ಹಾಗಾಗಿ ಧಾತು ಸ್ನೇಹ ಪರಂಪರಾ ಅಂತ ಕರೀತಾರೆ. ಸ್ನೇಹ ಧಾತು ಸ್ಥಿತ ಸ್ನೇಹ ಕ್ಷಯವೇ ರಾಜಯಕ್ಷ್ಮ ಅಥವಾ ಧಾತು ಕ್ಷಯ ಅಂತ ಕರೀತಾರೆ. ಸೊ ಈ ಸ್ನೇಹ ಅನ್ನುವಂಥದ್ದು ಏನಿದೆಯಲ್ಲ, ಸ್ನಿಗ್ಧ ಗುಣ ಅನ್ನುವಂಥದ್ದು, ಅದು ಅಗ್ನಿಯನ್ನ ಹಿಡಿದಿಟ್ಕೊಂಡಿರ್ತದೆ. ಇಲ್ಲಿಂದ ಅಗ್ನಿಯಿಂದನೇ ಜೀವಿ ಉತ್ಪತ್ತಿ ಆಗಿದ್ದು, ಬಟ್ ಜೀವಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥದ್ದು ಸ್ನಿಗ್ಧ ಗುಣ. ಅಲ್ಲಿಂದ ಪ್ರಾರಂಭ ಆಯ್ತು ನಮ್ಮ ಜೀವಿಯ ಉಗಮ. ಸೊ ಸ್ನೇಹದಲ್ಲಿರ್ತಕ್ಕಂತಹ ಅಗ್ನಿ ಮತ್ತೆ ಹೊರಗಿರ್ತಕ್ಕಂತಹ ರಸ, ಇನ್ನೊಂದು ರಸಾದಿಗಳಿಂದ ಬಂದಿರತಕ್ಕಂತಹ ಇನ್ನೊಂದು, ಅದನ್ನು ನೀವು ಸಸ್ಯ ಅಂತ ಕರಿಬಹುದು, ಸಮುದ್ರದಿಂದ ಬಂದಿರತಕ್ಕಂತ ಎಲ್ಲ ಹೇಳ್ತಾರಲ್ಲ, ಅಂದ್ರೆ ಈ ಸಮುದ್ರದ ಸಸ್ಯದಿಂದ ಆಮೇಲೆ ಜೀವ ಉಗಮ ಆಯ್ತು ಅಂತ, ನೀವು ಅದ್ರಿಂದನೂ ಕರ್ರಿ. ಆ ಎರಡರ ಸಂಯೋಗ ಇದೆಯಲ್ಲ, ಸಂಯೋಗ ಆಗಿ ಅಲ್ಲಿ ಕೆಲ ಕಾಲಗಳ, ಎಷ್ಟೋ ವರ್ಷಗಳಿರ್ಬೋದು, ಕೆಲ ಕಾಲಗಳ ನಂತರ ವಿಪಾಕ ಸೃಷ್ಟಿ ಆಗ್ತಾ ಬರ್ತದೆ. ಅವಾಗ ಇದನ್ನ ಸಮವಾಯ ಸಂಬಂಧ, ನೀವು ಅಗ್ನಿ ಅನ್ನಕ್ಕೂ ಆಗೋದಿಲ್ಲ, ಈ ಕಡೆಗೆ ರಸ ಅನ್ನಕ್ಕೂ ಆಗೋದಿಲ್ಲ, ಒಂದು ದ್ರವ್ಯ ವಿಶೇಷ ವಿಪಾಕ ಉತ್ಪತ್ತಿ ಆಗುತ್ತೆ. ಅಲ್ಲಿಂದ ಜೀವಿ ತಾನಾಗಿ ಮೊಳಕೆ ಹೊಡೆದು ಬರುವಂತದ್ದು. ಸ್ವೇದಜ ಕ್ರಿಮಿ ಅಂತ ಕೇಳಿದ್ವಿ ನಾವು. ಅಲ್ಲಿಯೂ ಕೂಡ ಅಲ್ಲಿ ಆ ಕ್ರಿಮಿಗೆ ಬೇಕಾದಂತ ವಿಪಾಕ ಉತ್ಪತ್ತಿ ಆಯ್ತು ಅಂದ್ರೆ ಕ್ರಿಮಿಗಳು ಉತ್ಪತ್ತಿ ಆಗ್ಬಿಡುತ್ತೆ. ನೀವು ಎಲ್ಲಿಂದನೋ ಅದಕ್ಕೆ ಮೊಟ್ಟೆ ಬರಬೇಕು, ಎಲ್ಲಿಂದನೋ ಬೀಜ ಬರಬೇಕು ಅಂತ ಏನಿಲ್ಲ. ಜೀವಿ ಉಗಮ ಆಗ್ಬೇಕಂದ್ರೆ ಮೊದಲು ವಿಪಾಕ, ಅದು ಬಹಳ ಸುಲಭ, ಕಷ್ಟ, ಈಸಿಯ ಅಷ್ಟೇನಿಲ್ಲ. ನಾವು ಅವಾಗವಾಗ ಹೇಳ್ತಾ ಇರ್ತೀವಲ್ಲ, ನಮಗೆ ಎಲ್ಲಾ ಕೆಮಿಕಲ್ಲು ಗೊತ್ತಿದೆ, ಎಲ್ಲಾ ಕೆಮಿಕಲ್ ಗೊತ್ತಿದೆ, ಒಂದು ಜೀವಕೋಶನ ಉತ್ಪತ್ತಿ ಮಾಡಕ್ ಆಗೋದಿಲ್ಲ ಅಂತ. ಯಾಕೆಂದ್ರೆ ವಿಪಾಕನ ಉತ್ಪತ್ತಿ ಮಾಡಕ್ ಆಗೋದಿಲ್ಲ ಅಂತ ನಮ್ಮ ಕೈಯಿಂದ. ಸೊ ನಮ್ಮ ಕೈಯಿಂದ ಏನ್ ಮಾಡಕ್ಕಾಗಲ್ಲ, ವಿಪಾಕವನ್ನು ಉತ್ಪತ್ತಿ ಮಾಡೋಕ್ಕಾಗೋದಿಲ್ಲ. ಸೊ ಈ ವಿಪಾಕ ಅನ್ನುವಂಥದ್ದು ಈ ಜೀವಿಯಲ್ಲಿ, ನಮ್ಮ ತಂದೆ ತಾಯಿಯಿಂದ ಈ ಜೀವಿ ಬಂದಾಗ ಏನು ವಿಪಾಕನ ಉತ್ಪತ್ತಿ ಮಾಡ್ಕೊಳ್ತಾ ಇರ್ತದೆ ತಾನಾಗಿ, ತನ್ನ ಅಗ್ನಿ ಮೇಲೆ ಡಿಪೆಂಡ್ ಆಗಿರ್ತದೆ. ಏನು ವಿಪಾಕ ಉತ್ಪತ್ತಿ ಮಾಡ್ಕೊಳ್ತದೆ ಅನ್ನೋದ್ರ ಮೇಲೆ ಜೀವಿ ಬದಲಾವಣೆ ಆಗ್ತಾ, ವಿಕಾಸ ಹೊಂತ, ಪರಿವರ್ತನೆ ಹೊಂತ ಮಾನವ ಜೀವಿಯಾಗಿ ನಾವು ಪರಿವರ್ತನೆಯನ್ನ ಹೊಂದಿದ್ದೇವೆ. ಸೊ ಈಗ ಜೀವಿ ಉಗಮ ಆಗ್ಲಿಕ್ಕೆ ಬೇಕಾಗಿರುವಂತದ್ದು ವಿಪಾಕವೇ ಅನ್ನೋದು ಸಿದ್ಧ ಆಗ್ತದೆ. ಸೊ ಈ ವಿಪಾಕದಿಂದ ನಾವು ಇಷ್ಟೊಂದು ಬೇರೆ ಬೇರೆ ಇದ್ದೀವಿ. ಇನ್ನು ಸ್ವಲ್ಪ ಮಾಡರ್ನೈಸ್ ತಗೊಂಡು ವಿಚಾರ ಮಾಡೋದಾದ್ರೆ ಇದನ್ನ ನಾವು ಪಿ ಎಚ್ ಅಂತ ಹೇಳ್ತೀವಿ.
ಒಂದೊಂದು ಜೀವಿಗೆ ಒಂದೊಂದು ರೀತಿಯ pH ಇದೆ. ನಮಗೆ 7.4 ಅಂತ ಹೇಳ್ತಾರೆ. 7.66 to 7.4 ಇದು 7.36 to 7.4 ಅಂತ ಹೇಳ್ತಾರೆ. ಸೊ ಈ ರೇಂಜ್ ಅಲ್ಲಿ ಇದ್ರೆ ಈ ಜೀವ. ಅಕಸ್ಮಾತ್ ಇದ್ರ pH ಬೇರೆ ರೇಂಜ್ ಬಂದ್ರೆ ಬೇರೆ ಜೀವ, ಇನ್ನೊಂದು ಬಂದ್ರೆ ಇನ್ನೊಂದು ಜೀವ. ಸ್ವಲ್ಪ 0.1 or 2 ವ್ಯತ್ಯಾಸ ಆದ್ರೂ ಕೂಡ ಇದು ಹೈಯೆಸ್ಟ್ ಅಲರ್ಜಿ ಒಳಪಟ್ಟು ಬದುಕೋದೇ ಇಲ್ಲ ಆಮೇಲೆ. ಸೊ ಇದು ಆಮೇಲೆ ಅಕಸ್ಮಾತ್ 7 ಏನಾದ್ರು ಬಂತು ಅಂದ್ರೆ 7.4 ಇದೆ, 7.4 ಕಮ್ಮಿ ಆಯ್ತು, ನಾವು ನ್ಯೂಟ್ರಲೈಸ್ ಆಯ್ತು ಅಂದ್ರೆ ಸತ್ತೋಗಿರ್ತೀವಿ ಆ ಕ್ಷಣಕ್ಕೆ. ನಮಗೆ ಸೆಲ್ ಇದು ಗೊತ್ತು ನಮಗೆ, ಏನು ಫ್ಲೂಯಿಡ್ ಹೇಗೆ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ, pH ಇಂದ ಬ್ಯಾಲೆನ್ಸ್ ಆಗುತ್ತೆ, ಅಯಾನ್ಸ್ ಎಕ್ಸ್ಚೇಂಜ್ ಇದೆಲ್ಲ ಗೊತ್ತಿದೆ. ಆದ್ರೆ ಒಂದು ನಿರ್ದಿಷ್ಟವಾದ pH ಒಂದು ನಿರ್ದಿಷ್ಟವಾದ ಜೀವಿಯನ್ನ ಇಟ್ಕೊಂಡಿದೆ. ಹಾಗಾಗಿ ಇಲ್ಲಿ ಎಷ್ಟು ಕೋಟಿ ಜೀವರಾಶಿಗಳಿದಾವ ಅಷ್ಟಕ್ಕೂ ಅಷ್ಟಕ್ಕೆ ಬೇರೆ ಬೇರೆ ವಿಪಾಕ ಇರೋದ್ರಿಂದ ಇದು ಸೆಲ್ಯುಲಾರ್ ಲೆವೆಲ್ ಅಲ್ಲೂ ಕೂಡ, ಒಟ್ಟಾರೆ ಎಲ್ಲಾ ಧಾತುಗಳ ಲೆವೆಲ್ ಅಲ್ಲೂ ಕೂಡ ಈ ವಿಪಾಕ ಅನ್ನುವಂಥದ್ದು ಅದಾಗಿರೋದ್ರಿಂದ ಈ ಸೆಲ್ ಆಗಿದೆ, ಅದರ್ವೈಸ್ ಬೇರೆ ಸೆಲ್ ಆಗಿ ಕೂತ್ಕೊತಿತ್ತು. ಹಾಗಾಗಿ ಈ ವಿಪಾಕವನ್ನ ನಾವು ಬಹಳ ಗಂಭೀರವಾಗಿ ಚಿಕಿತ್ಸಾ ದೃಷ್ಟಿಯಿಂದ ತಗೋತಾ ಬರ್ತೀವಿ. ಇನ್ನು ಈ ವಿಪಾಕದಿಂದನೇ ಈ ಎಲ್ಲ ಜೀವಿಗಳು ಹೀಗೆ ಬೇರೆ ಬೇರೆ ಭಿನ್ನತೆಯನ್ನ ಪಡ್ಕೊಂಡಿದವು ಅಂತಾದ್ರು ಚಿಕಿತ್ಸೆ ಇದಕ್ಕೆ ಬಂದ ತಕ್ಷಣ ಚಿಕಿತ್ಸಾ ದೃಷ್ಟಿಯಿಂದ, ಸೊ ಆಯುರ್ವೇದದಲ್ಲಿ ಚಿಕಿತ್ಸಾ ದೃಷ್ಟಿ ಅಂತ ಬಂದ ತಕ್ಷಣ ಮೊದಲಿಗೆ ನನ್ನ ಮನಸ್ಸಲ್ಲಿ ಸ್ಫುರಿಸೋದೇನಂದ್ರೆ, ನಮ್ಮ ಕರ್ತವ್ಯನೇ ಇಡೀ ಮಾನವ ಕುಲವನ್ನ ಆರೋಗ್ಯವಾಗಿಡೋದು. ಯಾಕಂದ್ರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ನಮ್ಮ ಏಮನ್ ಹೇಳ್ಬಿಟ್ಟಿದ್ದಾರೆ ಆಚಾರ್ಯ. ಹಾಗಾಗಿ ಆಸ್ಪತ್ರೆಗೆ ಬರದಂಗೆ ಇಡೋದು ಹೆಂಗೆ, ಏನನ್ನು ಮಾಡಿದ್ರೆ ಅವರು ಆಸ್ಪತ್ರೆಯಿಂದ ದೂರ ಇರಬಹುದು ಅಥವಾ ರೋಗದಿಂದ ದೂರ ಇರಬಹುದು ಅನ್ನೋದು ಮೊಟ್ಟ ಮೊದಲ ಸಿದ್ಧಾಂತ. ಎಲ್ಲ ಆಯುರ್ವೇದರ ಆಶಯ ಕೂಡ ಅದೇ. ಯಾಕಂದ್ರೆ ರೋಗಿಗಳು ಹೆಚ್ಚಾಗಿ ನಮ್ಮ ಆಸ್ಪತ್ರೆ ಬರಲಿ ಅನ್ನುವಂಥದ್ದು ಆಯುರ್ವೇದಿಯರ ಮೂಲ ಉದ್ದೇಶವೂ ಅಲ್ಲ, ಆಶಯವೂ ಅಲ್ಲ. ಹಾಗಾಗಿ ಈ ಸ್ವಸ್ಥ ಸಂರಕ್ಷಣೆಯಲ್ಲಿ ಮೊಟ್ಟ ಮೊದಲ ರೋಲ್ ತಗೊಳ್ಳುವಂಥದ್ದು ವಿಪಾಕ ಅನ್ನುವಂಥದ್ದು. ಸೊ ವಿಪಾಕವನ್ನು ನಾವು ಇವತ್ತು ಕೆಡಿಸ್ಕೊಂಡಿರೋದ್ರಿಂದ ಇಷ್ಟೆಲ್ಲ ರೋಗಗಳು, ಕೇವಲ ಅವಸ್ಥಾ ಪಾಕದಲ್ಲಿ ಒಂದು ಪಾಕ ವಿಶೇಷ ಕೆಟ್ರೆ ಏನು ಆಗೋದಿಲ್ಲ, ಸ್ವಲ್ಪ ಅಜೀರ್ಣ ಉತ್ಪತ್ತಿ ಆಗ್ತದೆ, ಹಾಗೆ ಅದು ಕರೆಕ್ಷನ್ ಆಗ್ತದೆ. ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಿದ್ರೆ ಅಥವಾ ಉಪವಾಸ ಮಾಡಿದ್ರೆ ಅಥವಾ ಹೀಗೆ ಅಷ್ಟರಲ್ಲೇ ಕರೆಕ್ಷನ್ ಆಗಿಬಿಡ್ತದೆ. ಅವಸ್ಥಾ ಪಾಕದಲ್ಲಿ ಏನಾದ್ರು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ ಫೇನ ಕಫ ಉತ್ಪತ್ತಿ ಆಗೋ ಬದಲು, ಫೇನ ಕಫ ಅಂದ್ರೆ ಲಘು ಕಫ ಅಂತ, ಕಫ ವಾಸ್ತವದಲ್ಲಿ ಗುರು ಇದೆ ಆದ್ರೆ ಲಘು ಕಫ ಆಗಿ ಉತ್ಪತ್ತಿ ಆಗ್ತದೆ ಅಲ್ಲಿ. ಸೊ ಫೇನ ಕಫ ಉತ್ಪತ್ತಿ ಆಗೋ ಬದಲು ಗುರು ಕಫ ಏನಾದ್ರು ಉತ್ಪತ್ತಿ ಆಯ್ತಂದ್ರೆ ಒಂದಷ್ಟು ಅಜೀರ್ಣ, ಅಗ್ನಿಮಾದ್ಯ, ಒಂದಷ್ಟು ಆಲಸ್ಯ, ಜಡತ್ವ ಎಲ್ಲ ಹಿಂಗ್ ಬರಕ್ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಚಟುವಟಿಕೆಯಿಂದ ಕೂಡಿದ್ರೆ ಅಥವಾ ಸ್ವಲ್ಪ ಉಪವಾಸಾದಿಗಳು ಮಾಡಿದ್ರೆ, ಸ್ವಲ್ಪ ಬಿಸಿ ನೀರು, ಸ್ವಲ್ಪ ಕ್ರಿಕೆಟನ್ನು ತಗೊಂಡ್ರೆ ಏನು ಈಗ ತಗೊಂಡ ತಕ್ಷಣನೇ ಅದು ಹಂಗೆ, ಯಾಕಂದ್ರೆ ಸಂಯೋಗ ಸಂಬಂಧದಿಂದ ಇರ್ತದೆ, ಈಸಿಯಾಗಿ ಅದನ್ನ ಎಲಿಮಿನೇಟ್ ಮಾಡ್ಬೋದು. ಆದ್ರೆ ವಿಪಾಕದ ಹಂತದಲ್ಲಿ ನಾವು ಕೆಡಿಸ್ಕೊಂಡಿವಿ ಅಂದ್ರೆ ಅದು ಡಿಸೀಸ್ಗೆ ತಳ್ಳಿಬಿಡ್ತದೆ. ಯಾಕೆ? ವಿಪಾಕನ ಕೆಟ್ಟಿದೆ. ಅದು ಅದು ಹೇಗೆ ಕೆಟ್ಟಿದೆ ಅಂದ್ರೆ ಯಾವ ಧಾತುಗಳನ್ನ ಟಾರ್ಗೆಟ್ ಮಾಡುತ್ತೋ ಆ ಟಾರ್ಗೆಟ್ ಅಲ್ಲಿ ಹೋಗಿ ಕುತ್ಕೊಳ್ಳೋ ಲೆವೆಲ್ಗೆ ವಿಪಾಕ ಕೆಡ್ತದೆ. ಹಾಗಾಗಿ ವಿಪಾಕವನ್ನು ಶುದ್ಧಿ ಮಾಡೋದೇ ಸ್ವಸ್ಥ ಸಂರಕ್ಷಣಾ ಅನ್ನುವಂಥದ್ದು. ಸೊ ಉತ್ಪತ್ತಿ ಆಗುವಂತ ವಿಪಾಕ ಸರಿಯಾಗಿದ್ದ ಕ್ರಮದಲ್ಲಿ ಉತ್ಪತ್ತಿ ಆಯ್ತು ಅಂದ್ರೆ ಇದು ಪೂರ್ಣ ರೂಪದಲ್ಲಿ ಖಂಡಿತವಾಗ್ಲೂ ಆರೋಗ್ಯ ಅಥವಾ ಸ್ವಸ್ಥ ಸಂರಕ್ಷಣಾ ಅನ್ನೋದು ಏರ್ಪಡ್ತದೆ. ಸಾಕಷ್ಟು ಜನ ಕೆಲವರು ಯಾರೋ ಪ್ರಶ್ನೆ ಕೇಳಿದ್ರು, ಅದು ಬಹಳ ಚೆನ್ನಾಗಿತ್ತು. ಒಬ್ಬ ಸ್ಟೂಡೆಂಟ್, 3rd phase ಸ್ಟೂಡೆಂಟ್ ಒಬ್ರು ಕೇಳಿದ್ರು, ವಿಪಾಕಗಳು 3 ಇದಾವೋ 6 ಇದಾವೋ, ಆಚಾರ್ಯರು ಅದನ್ನ ಹೆಂಗ್ ಕಂಡಿಡಿದ್ರು ವಿಪಾಕನ, ಇದು ಮಧುರ ವಿಪಾಕ ಅಂತ ಹೆಂಗ್ ಕಂಡಿಡಿದ್ರು ಅಂತ ಅವ್ರ ಲೆಕ್ಚರ್ ಅವ್ರಿಗೆ ಪ್ರಶ್ನೆ ಇಟ್ಟು, ಇದೆಲ್ಲ ಫಾಲೋ ಮಾಡಕ್ ಹೋಗ್ಬೇಡಿ, ಆಯುರ್ವೇದ ಹಿಂಗೆ ಬೋಗಸ್ ಇದು, ಏನೋ ಹೇಳಿದಾರೆ, ಸುಮ್ನೆ ಹೆಂಗಿದೆಯೋ ಹಂಗೆ ಓದಿ ಪರೀಕ್ಷೆ ಬರೆದು ಪಾಸ್ ಆಗ್ಬೇಡಿ, ಮುಂದೆ ಏನೋ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ. ಇದು ಬಹಳ ಆಶ್ಚರ್ಯ ಅನ್ಸುತ್ತೆ. ನಮ್ಗೆ ಅರ್ಥ ಆಗದೆ ಇದ್ರೆ ಅರ್ಥ ಮಾಡ್ಕೊಳ್ಳುವಂಥದ್ದು ವಿಷಯ ಇರ್ತದೆ. 3 ವಿಪಾಕ ಇದಾವ, 6 ವಿಪಾಕ ಇದಾವ, ಅದನ್ನ ಚರ್ಚೆ ಮಾಡೋಣ. ಅದ್ ಹೇಗೆ 3 ಅಂತ ಹೇಳ್ತಾರೆ, ಯಾಕೆ 6 ಅಲ್ಲ, ಯಾಕೆ ಎಲ್ಲಾ ರಸಗಳು ವಿಪಾಕಗಳಲ್ಲ, ಯಾಕೆ ಹೇಗೆ ಇರ್ತದ ಅಂತ. ಸೊ ಇಲ್ಲಿ 3 ವಿಪಾಕಗಳು ಯಾಕೆ ಆಚಾರ್ಯರು 3 ಹೇಳಿದ್ರು, 6 ರಸಗಳಿದ್ರು 3 ವಿಪಾಕಗಳು ಯಾಕೆ ಬಂದು ಅಂತ. ಮಧುರ ವಿಪಾಕ ಬಂತು, ಆಮ್ಲ ವಿಪಾಕ ಬಂತು, ಕಟು ಅಂತ ಬಂದ್ಬಿಡ್ತು. ಯಾಕೆ ಹೀಗೆ ಅಂದ್ರೆ ಬೇಕಾಗುವಂಥದ್ದು ಸೃಷ್ಟಿಗೆ 3, ಒಂದು ಉತ್ಪತ್ತಿ ಬೇಕು, ಸ್ಥಿತಿ ಬೇಕು, ಲಯ ಬೇಕು. ಎಲ್ಲಾ ಜೀವಿಗಳಿಗೂ ಅದು 3 ಬೇಕಾಗಿರುವಂಥದ್ದು. ಸೊ ಈ 3 ಜೀವಿ ಅಂತ ಕರ್ಕೊಂತಂದ್ರೆ 3 ಬೇಕಾಗೋದು. ಸೃಷ್ಟಿ ಇದೆ, ಸ್ಥಿತಿ ಇದೆ, ಲಯ ಇದೆ. ಅದಕ್ಕೋಸ್ಕರ ಇದನ್ನ ಹೆಣದಿದ್ದಲ್ಲ, ಇರೋದು ಹಾಗೆ, ವಾಸ್ತವ ಹಾಗೆ. ಮಧುರ ವಿಪಾಕ ಸೃಷ್ಟಿನ ಉತ್ಪತ್ತಿ ಮಾಡ್ತದೆ ಅಂದ್ರೆ, ಆಮ್ಲ ವಿಪಾಕ ಜೀವಿಯನ್ನ ಲಿವಿಂಗ್ ಸ್ಟೇಟಸ್ ಅಲ್ಲಿ ಮೇಂಟೈನ್ ಮಾಡೋದು, ಜೀವಂತವಾಗಿ ನಾವು ಇರೋದು ಆಮ್ಲ ವಿಪಾಕದಾಗ. ಅಗ್ನಿ ಅಲ್ಲೇ ಬಹಳಷ್ಟು ಹೆಚ್ಚಿದೆ. ಶಾಂತಿ ಅಗ್ನೋ ಮ್ರಿಯತೆ ಯುಕ್ತೆ ಚಿರಂಜೀವ ತನಾಮಯ ಅಂದ್ರೆ
ಸೊ ಯುಕ್ತಾಗ್ನಿ ಇರುವಂತದ್ದು ಆಮ್ಲ ವಿಪಾಕದಲ್ಲಿ. ಇನ್ನು ಕಟು ವಿಪಾಕದ ಕೆಲಸ ಏನು ಅಂದ್ರೆ ಕರ್ಮ, ಅಂದ್ರೆ ಕ್ರಿಯೆಯನ್ನ ನಾವು ಕರ್ಮದಲ್ಲಿ ವ್ಯಕ್ತಪಡಿಸ್ತೀವಿ, ವೀರ್ಯವನ್ನು ಹೊರಹಾಕ್ತಿವಿ, ಕರ್ಮವನ್ನು ವ್ಯಕ್ತಪಡಿಸ್ತೀವಿ. ಸೊ ಈಗ ರಸ ವಿಪಾಕ ಆಗಿ ಧಾತು ಆಗಿ ಧಾತುವಿನಿಂದ ಕರ್ಮ ಆಗಿ ಹೊರಗೆ ಬರುವಂತದ್ದು. ಎನರ್ಜಿ ನೈದರ್ ಡಿಸ್ಟ್ರಾಯ್ ನೈದರ್ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್, ಇಟ್ ಇಸ್ ಟ್ರಾನ್ಸ್ಫರ್, ಒಂದ್ಕೊಂಡು ಟ್ರಾನ್ಸ್ಫರ್ ಆಗುತ್ತಲ್ಲ. ಹಾಗೆ ನಾವು ಏನು ಆಹಾರ ದ್ರವ್ಯವನ್ನು ತಗೊಂಡು ಅಲ್ಲಿರ್ತಕ್ಕಂಥ ಎನರ್ಜಿ ನಮ್ಮ ಕ್ರಿಯೆಗಳ ಮುಖಾಂತರ, ನಾವು ಕೈಕಾಲು ಅಲ್ಲಾಡಿಸ್ತೀವಿ, ಮಾತಾಡ್ತೀವಿ, ಯೋಚನೆ ಮಾಡ್ತೀವಿ, ಇದೆಲ್ಲ ಈ ಕ್ರಿಯೆಗಳ ಮುಖಾಂತರ ಕ್ವಿಂಟಲ್ ಗಟ್ಟಲೆ ತಿಂದಿದ್ದೆಲ್ಲ ಖರ್ಚಾಗ್ತಾ ಇರೋದು ಈ ಕ್ರಿಯೆಗಳ ಮುಖ. ಎಲ್ಲಾ ಜೀವಿಗಳು ಹಾಗೇನೆ, ಎಲ್ಲಾ ಜೀವಿಗಳು ಕ್ವಿಂಟಲ್ ಗಟ್ಟಲೆ ಟನ್ ಗಟ್ಟಲೆ ತಿಂತವೆ. ಎಲ್ಲಿ ಹೋಯ್ತು ಅಂದ್ರೆ ಖರ್ಚು ಎನರ್ಜಿನ ಹೊರಗೆ ಹಾಕ್ತಾ ಇರ್ತಾವ ತಮ್ಮ ಕ್ರಿಯೆಗಳಿಂದ, ಆಲೋಚನೆಯಿಂದ. ತಾನು ಎಕ್ಸಿಸ್ಟ್ ಆಗಿ ಇರ್ಬೇಕು ಅಂದ್ರೆ, ಏನು ಕ್ರಿಯೆ ಮಾಡ್ಲಿಲ್ಲ ಅಂದ್ರೂ ಕೂಡ ಎಕ್ಸಿಸ್ಟಿಂಗ್ ಇರ್ಬೇಕು ಜೀವ ಅಂದ್ರೂ ಕೂಡ ಖರ್ಚಾಗ್ತಾ ಇರ್ಬೇಕು. ದೀಪ ಉರಿತಾ ಇರ್ಬೇಕು ಅಂದ್ರೆ ಎಣ್ಣೆ ಖರ್ಚಾಗ್ತಾ ಇರ್ಬೇಕು. ನನಗೆ ಖರ್ಚೇ ಆಗ್ಬಾರ್ದು ಅಂದ್ರೆ ದೀಪ ಆರೋಗ್ತದೆ, ಏನು ಇರಲ್ಲ. ಹಾಗಾಗಿ ದೀಪ ತನ್ನ ಪ್ರೆಸೆನ್ಸ್ ಅನ್ನು ತೋರಿಸ್ಬೇಕು ಅಂದ್ರೆ ಎನರ್ಜಿ ಖರ್ಚಾಗ್ತಾ ಇರ್ಬೇಕು. ಇದು ಈ ಜೀವಿಯಲ್ಲಿ 3 ರೀತಿಯಲ್ಲಿ ವಿಪಾಕ ಆಗಿ ಅದು ಎನರ್ಜಿನ ಖರ್ಚು ಮಾಡ್ತಾ ಇರ್ತದೆ. ಹಾಗಾಗಿ ಇದು ನಾವು ಎಕ್ಸಿಸ್ಟಿಂಗ್ ಅಲ್ಲಿ ಇದೀವಿ, ಎಲ್ಲರೂ ಎಕ್ಸಿಸ್ಟಿಂಗ್ ಅಲ್ಲಿ ಇರೋದಕ್ಕೆ ಇದೇ ರೀಸನ್ ಏನಂದ್ರೆ 3 ವಿಪಾಕಗಳು. ಒಂದು ಮಧುರ ವಿಪಾಕ ಸೃಷ್ಟಿಯನ್ನು ಮಾಡ್ತಾನೇ ಇರ್ತವೆ, ಆಮ್ಲ ವಿಪಾಕ ಮೇಂಟೈನ್ ಮಾಡ್ತಾನೇ ಇರ್ತದೆ ಈ ಸ್ಥಿತಿನ, ಈ ಟೆಂಪರೇಚರ್ ಇನ್ನೇನೋ ಇನ್ನು 125 ನಮಗೆ ಗೊತ್ತಿರೋದು ಒಂದು ಟೆಂಪರೇಚರ್ ಅಂತ ಅನ್ಕೋತೀವಿ, ಪಿ ಎಚ್ ಅಂತ ಅನ್ಕೋತೀವಿ. ಸೊ ಈ ಬ್ಯಾಲೆನ್ಸ್ ಮಾಡ್ತಾನೇ ಇರ್ತದೆ. ಒಂದ್ ವೇಳೆ ಬ್ಲಡ್ ಅಲ್ಲಿ ಏನಾದ್ರು ಪಿ ಎಚ್ ವೇರಿ ಆಯ್ತು ಅಂದ್ರೆ ಏನಾಗುತ್ತೆ, ಸ್ವಲ್ಪ ಲೋ ಆಯ್ತು ಅನ್ಕೊಳ್ಳಿ. ಯಾರೋ ಒಬ್ರು ಹುಳಿ ತಿಂದು ಮೈಯೆಲ್ಲ ಅಲರ್ಜಿ ಆಗಿರ್ತದೆ, ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತೇನೆ ನಾನು, ಅತಿಯಾಗಿ ಸ್ವೀಟ್ ತಿನ್ಕೊಂಡಿದ್ಯಾ ಅಥವಾ ಹುಳಿ ತಿನ್ನೋ ರೂಢಿ ಇದೆಯಾ ಅಂತ. 90% ಜನರು ಹುಳಿ ತಿಂದ್ಕೊಂಡು ಈ ಅಲರ್ಜಿ ಮಾಡ್ಕೋತಾರೆ. ಮಾವಿನಕಾಯಿ ಸಿಕ್ತು ಅಂತ ಮಾವಿನಕಾಯಿ ತಿಂದು ಇನ್ನೇನೋ ತಿಂದ್ಕೊಂಡದ್ದು ಇಮಿಡಿಯೇಟ್ ಆಗಿ. ಗೋಧಿ ತಿಂದವ್ರಿಗೂ ಆಗುತ್ತೆ, ಹೈ ಪ್ರೋಟೀನ್ ತಿಂದವ್ರಿಗೂ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ ಅಲ್ಲಿನ ಹುಳಿ ಎಲ್ಲ ಅಗ್ನಿಗಿಂತನೂ ಓವರ್ಲೋಡ್ ಮಾಡಿದ ತಕ್ಷಣ ಅದು ಆಮ್ಲವಾಗಿ ಪರಿವರ್ತನೆ ಹೊಂದ್ಬಿಟ್ಟು ಅಲರ್ಜಿ ಮಾಡುತ್ತೆ. ಯಾಕೆ ಅಲರ್ಜಿ ಮಾಡುತ್ತೆ ಅಂದ್ರೆ ನಾನು ಈ ಪಿ ಎಚ್ ಅಲ್ಲಿ ಬದುಕಲ್ಲ ಅಂತ. ಅಲರ್ಜಿ ಅಂದ್ರೆ ಅದೇ ಅಲ್ವಾ, ಪೆನ್ಸಿಲ್ ಅಲರ್ಜಿ ಅಂದ್ರೂ ಅದೇ, ಎಲ್ಲ ಅಲರ್ಜಿ ಅಂದ್ರೆ ಈ ಪಿ ಎಚ್ ಎಲ್ ಅನ್ನು ಸಸ್ಟೈನ್ ಆಗಲ್ಲ ಅಂತ ಅರ್ಥ. ಅದು ಉತ್ಕೋಟಾದಿಗಳು ಅಂತಂದು ಹೊರಗೆ ಹಾಕ್ತದೆ. ಅದನ್ನು ಸಪ್ರೆಸ್ ಮಾಡೋ ಬದಲು ನಿಧಾನ ಪರಿವರ್ತನೆ ಮಾಡಿದ್ರೆ ಅದು ಸಾಲ್ವ್ ಆಗಿಬಿಡ್ತದೆ, ಅಥವಾ ಸದ್ಯೋಮನ ಮಾಡಿದ್ರು ಇಮಿಡಿಯೇಟ್ ಆಗಿ ಸಾಲ್ವ್ ಆಗ್ತದೆ ಅದು. ಅದಕ್ಕೆ ಓವನ್ ಸದ್ಯೋಮನ ಮಾಡಿದ ತಕ್ಷಣ ಅದು ಆಮ್ಲ ಪಾಕ ಏನಾಗ್ತಾ ಇರ್ತದಲ್ಲ ಹೊರ ಬರ್ತದೆ, ಇಮಿಡಿಯೇಟ್ ಆಗಿ ಎಲ್ಲದು ಸರಿ ಆಗ್ತದೆ. ಅಂದ್ರೆ ಸ್ವಲ್ಪ ಆಸಿಡ್ ಲೆವೆಲ್, ಪಿ ಎಚ್ ಲೆವೆಲ್ ಸ್ವಲ್ಪ ಡೌನ್ ಆಯ್ತು ಅಂದ್ರೆ ಅಲರ್ಜಿ ಕ್ರಿಯೇಟ್ ಆಗುತ್ತೆ, ಸ್ವಲ್ಪ ಅಪ್ ಆಯ್ತು ಅಂದ್ರೆ ಬರ್ನ್ ಆಗಿ ಹೋಗ್ತದೆ. ಕ್ಷಾರೀಯ ಆಯ್ತು ಶರೀರ ಅಂದ್ರೆ ಅವಾಗಲೂ ಬರ್ನ್ ಆಗಿ ಹೋಗ್ತದೆ. ಸೊ ಇದು ಸಸ್ಟೈನ್ ಆಗೋದಿಲ್ಲ. ಸಸ್ಟೈನ್ ಆಗೋದು ಒಂದು ಪರ್ಟಿಕ್ಯುಲರ್ ವಿಪಾಕದ ಅವಸ್ಥೆಯಲ್ಲಿ ಮಾತ್ರ ಈ ಜೀವಿ ಸಸ್ಟೈನ್ ಆಗ್ತದೆ. ಹಾಗಾಗಿ ಇದು ಪೂರ್ತಿ ಮೇಂಟೈನ್ ಆಗೋದು ಆಮ್ಲ ವಿಪಾಕ ಅಂತ ಕರಿತೀವಲ್ಲ ಇದರಿಂದ, ಶರೀರ ಪೂರ್ತಿ ಮೇಂಟೈನ್ ಆಗಿರುವಂತದ್ದು ಅದರಿಂದ. ಮತ್ತೆ ಕಟು ವಿಪಾಕ, ಇದು ಕಟು ವಿಪಾಕ ಸ್ಟೋರ್ ಆಗಿರ್ತಕ್ಕಂತಹ ಜೀವಿಯಲ್ಲಿ ಸ್ಟೋರ್ ಆಗಿರ್ತಕ್ಕಂಥದ್ದನ್ನ ತೆಗೆದು ಖರ್ಚು ಮಾಡ್ತಾ ಹೋಗ್ತದೆ. ಅದು ಮಾನಸಿಕ ವಿಚಾರಗಳಿಂದ ಇರ್ಬೋದು, ಚಿಂತನೆ, ಊಹೆ, ಮನಸ್ಸಿನ ಕ್ರಿಯೆಗಳಿಂದ ಇರ್ಬೋದು, ಶಾರೀರಿಕ ಇಂದ್ರಿಯಗಳ ಕರ್ಮದಿಂದ ಇರ್ಬೋದು, ಎಲ್ಲವೂ ಖರ್ಚಾಗ್ತಾ ಸೊ ಆಹಾರವೇ ಪರಿವರ್ತನೆ ಹೊಂದಿ ಕ್ರಿಯೆ ಆಗಿ ಪರಿವರ್ತನೆ ಹೊಂದ್ತಾ ಇರ್ತದೆ. ಈ 3 ವಿಷಯಕ್ಕೆ ಸ್ವಸ್ಥನಿಗೆ 3 ವಿಪಾಕಗಳು: ಮಧುರ ವಿಪಾಕ, ಆಮ್ಲ ವಿಪಾಕ, ದ್ರವ್ಯ ನೀನು ಎಷ್ಟಾರು ಕುಡಿ, ಮಧುರ ವಿಪಾಕ, ಆಮ್ಲ ವಿಪಾಕ, ಕಟು ವಿಪಾಕ. ಈ 3 ವಿಪಾಕಗಳು ಇರೋದಕ್ಕೆ ಇದೇ ರೀಸನ್. 3 ಸೃಷ್ಟಿ ಸ್ಥಿತಿ ಲಯಗಳು ಇರೋ ರೀತಿ ಇದು ಪರಿವರ್ತನೆ ಹೊಂದಲೇಬೇಕು. ನೀವು ಯಾವ ರಸ ಕೊಟ್ಟರು, ಕ್ಷಾರ ಕೊಟ್ಟರು ಸರಿ, ಕ್ಷಾರ ಒಂದು ರಸ ಅಂತ ಸಿದ್ಧ ಮಾಡ್ತಾರೆ, ನೀ ಏನ್ ಕೊಟ್ಟರು ಸರಿ, ಹಿಂಗೆ ಪರಿವರ್ತನೆಯಾಗಿ ಹೊರಗೆ ಬರಬೇಕು. ಈ ಪರಿವರ್ತನೆಯಾಗಿ ಹೊರಗೆ ಬಂದ ಮೇಲೆ ಕ್ರಿಯೆಗಳು ಹೆಂಗಿರ್ತದೆ ಅಂದ್ರೆ ಐದರ ಉಷ್ಣ ಇರ್ತೈತೆ ಅಥವಾ ಶೀತ ಇರ್ತದೆ, ಎರಡೇ ಕ್ರಿಯೆ. ಒಳ್ಳೆ ಕರ್ಮ ಇರ್ತೈತೆ, ಇಲ್ಲ ಕೆಟ್ಟ ಕರ್ಮ ಇರ್ತದೆ. ಸಾತ್ವಿಕ ಕರ್ಮ ಇರ್ತೈತೆ, ಇಲ್ಲ ತಾಮಸಿಕ ಅಯೋಗ್ಯ ಇರ್ತದೆ. ಕರ್ಮ ಅನ್ನುವಂಥದ್ದು ಹೀಗೆ ಒಟ್ಟಾರೆ ಒಂದು ಕ್ರಿಯೆ ಅನ್ನುವಂಥದ್ದು ಎರಡೇ ರೀತಿಯಿಂದ ಇರ್ತದೆ. ಅದು ಐದರ ಬ್ರಹ್ಮಣ ಅಥವಾ ಲಂಘನ, ಐದರ್ ಒಳ್ಳೇದು ಅಥವಾ ಕೆಟ್ಟದ್ದು. ನಮ್ಮ ದಿಸ್ ಸೈಡ್ ಆರ್ ದಟ್ ಸೈಡ್, ಎರಡೇ ರೀತಿ ಕ್ರಿಯೆ ಹೊರಗೆ ಬರೋದು ಪ್ರತಿ ಜೀವಿಯಿಂದ. ಹಾಗಾಗಿ ಆ ಕರ್ಮದ ರೂಪದಲ್ಲಿ ಬಂದಾಗ ಅದನ್ನು ವೀರ್ಯ ಪ್ರಕಟಣೆ ಮಾಡ್ತದೆ. ಇರ್ಲಿ, ವೀರ್ಯದ ಬಗ್ಗೆ ಮತ್ತೆ ನೋಡೋಣ. ಅಂದ್ರೆ ವಿಪಾಕ ತಾನು 3 ಸ್ಥಿತಿಯಲ್ಲಿ ಇರೋದ್ರಿಂದ ಈ ಜೀವಿ ಚೆನ್ನಾಗಿದೆ ಅಂತ. ಹಾಗಾದ್ರೆ ಇನ್ನು 3 ರಸಗಳಿದಾವಲ್ಲ, ಅವು ಏನಾದವು? ಅವು ಯಾಕೆ ವಿಪಾಕವಾಗಿ ಬದಲಾವಣೆ ಹೊಂದಲಿಲ್ಲ? ಲವಣ ವಿಪಾಕ ಆಗ್ಬೋದಾಗಿತ್ತು, ಕಷಾಯ ವಿಪಾಕ ಆಗ್ಬೋದಾಗಿತ್ತು, ಆಮೇಲೆ ಇನ್ನು ಆಮ್ಲ ವಿಪಾಕದ ಜೊತೆಗೆ ಕಟು ವಿಪಾಕ, ಕಷಾಯ ವಿಪಾಕ, ತಿಕ್ತ ವಿಪಾಕ ಇವೆಲ್ಲ ಆಗ್ಬೋದಾಗಿತ್ತಲ್ಲ. ಆಗ್ತವೆ ಇವೆಲ್ಲ. ಎಲ್ಲಿ ಆಗ್ತವೆ ಅಂತ ನೋಡೋಣ. ಇದು ಆಗ್ತದ ಆಗಲ್ವಾ ಅಂತ. ಸೊ ಸ್ವಸ್ಥ ರಕ್ಷಣಾರ್ಥ ಇರುವಂತದ್ದು 3 ವಿಪಾಕ. ಡಿಸೀಸ್ ಅಂತ ಬಂದ ತಕ್ಷಣನೇ ಇನ್ನು 3 ವಿಪಾಕ ಆಡ್ ಆಗಿಬಿಡ್ತವೆ. ಡಿಸೀಸ್ ಅಂತ ಬರ್ಬೇಕು, ಅವಾಗ ವಿಪಾಕ ಇಂಥದ್ದು ಒಂದು ವಿಪಾಕ ಇದೆ
ಅಂತ ನಿಮಗೆ ಗೊತ್ತಾಗತ್ತೆ. ಡಿಸೀಸ್ ಅಂತ ಬರ್ಬೇಕು ಅವಾಗ. ಸೊ ವಿಪಾಕ ವ್ಯತ್ಯಾಸ ಆದ್ರೆ ಮಾತ್ರ ಅದು ಮಧುರ ವಿಪಾಕ ಆಗೋ ಬದಲು ಲವಣ ವಿಪಾಕ ಆಯ್ತು ಅಂದ್ರೆ ಕಫಜ ವಿಕಾರಗಳೆಲ್ಲ ಉತ್ಪತ್ತಿ ಸ್ಟಾರ್ಟ್. ಮಧುರ ವಿಪಾಕ ಆಗಿದ್ರೆ ಕಫದ ಪೋಷಣೆ ಸ್ಟಾರ್ಟ್ ಆಗ್ತಿತ್ತು. ಅದೇ ಲವಣ ವಿಪಾಕ ಆಯ್ತು ಅಂದ್ರೆ ಲವಣ ವಿಪಾಕ ಆಯ್ತು ಅಂದ್ರೆ ಇದನ್ನ ನಾವ್ ಎಲ್ಲಿ ನೋಡ್ತೀವಿ ಅಂದ್ರೆ ವಮನವನ ಚಿಕಿತ್ಸೆಯನ್ನು ಮಾಡಿಸುವಾಗ ಗಂಟ್ಲಲ್ಲಿ ಯಾವ ರಸ ಉತ್ಪತ್ತಿ ಆಯ್ತು ಅಂತ ಅವ್ರನ್ನ ಕೇಳ್ತೀವಿ ಸಾಮಾನ್ಯ. ಯಾವ ರಸದಿಂದ ಫೀಲ್ ಆಗಿದೆ ಅಂತ. ಯಾವ ರಸದಿಂದ ಫೀಲ್ ಆಗಿದೆ? ಇದು ಮಧುರ ರಸದಿಂದ ಫೀಲ್ ಆಗ್ತಾ ಇದ್ರೆ ಕಫ ನಿರಾಮಾವಸ್ಥೆಯಲ್ಲಿ ಕಫವೇ ಇದೆ ಅಂತ. ಅದೇ ಲವಣ ಬರ್ತಾ ಇದೆ ನನ್ನ ಬಾಯಲ್ಲಿ, ಉಪ್ಪು ಅನಿಸ್ತಾ ಇದೆ, ಕೆಲವರು ಹೇಳ್ತಾರೆ ನನ್ನ ಆಸೆ ಎಲ್ಲ ಲವಣ ಆಸ್ಯತಾ ಇದೆ ಅಂತ. ಈಗ ಏನಾಗಿದೆ ಹಾಗಿದ್ರೆ? ಲವಣಕ್ಕೆ ಟರ್ನ್ ಆಗಿದೆ ಅಂತ. ಮಧುರಕ್ಕೆ ಬದಲು ಲವಣಕ್ಕೆ ಟರ್ನ್ ಆಗಿದೆ. ಅದನ್ನ ಸಾಮ ಕಫ ಅಂತ ಕರೆದ್ವಿ, ನಿರಾಮ ಕಫ ಅಂತ ಕರೀಲಿಲ್ಲ. ಸೊ ಇಲ್ಲಿ ಪ್ರಕೋಪ ಲಕ್ಷಣಗಳನ್ನ ಆಚಾರ್ಯರು ಹೇಳುವಾಗ ಈ ವಿಪಾಕಗಳನ್ನ ಹೇಳ್ತಾರೆ. ಈ ಎರಡು ರಸರಗಳನ್ನ ಹೇಳ್ತಾ ಹೋಗ್ತಾರೆ. ಪ್ರಕೋಪದಲ್ಲಿ ವಾತ ಪ್ರಕೋಪ ಲಕ್ಷಣ, ಪಿತ್ತ ಪ್ರಕೋಪ ಲಕ್ಷಣ, ಕಫ ಪ್ರಕೋಪ ಲಕ್ಷಣ ವಾಗ್ಭಟ್ರ ಸೂತ್ರಸ್ಥಾನ 12ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸ್ರಂಸ ವ್ಯಾತ್ಸ ವೇದಸ್ವ ಅಪಸಾದ ರಕ್ತೋದ ಭೇದನಂ ಅಂತ ಹೇಳುವಾಗ, ಪಿತ್ತಸ್ಯ ರಾಗ ಉಷ್ಣಪಾಕಿತ ಅಂತ ಹೇಳುವಾಗ ಕಟ್ಟೊಂಬ್ಲವ್ ರಸವು ಅಂತ ಹೇಳಿದ್ರು. ವರ್ಣವು ಎಲ್ಲ ಬಿಟ್ಟು ಉಳಿದೆಲ್ಲ ಎಲ್ಲ ಅರುಣ ಶಾವರ್ಣವರ್ಚಿತ ಸರ್ವ ವರ್ಣಗಳು ಪಿತ್ತ ಪ್ರಕೋಪ ಲಕ್ಷಣಗಳು ಅಂತ. ಸೊ ವರ್ಣಗಳನ್ನ ಬಿಡೋಣ, ಶಾವಾರ್ಣ ಎರಡು ಬಿಟ್ಟು ಉಳಿದೆಲ್ಲ ವರ್ಣಗಳು ಪಿತ್ತದ್ದೇ ಡೆಫಿನೆಟ್ಲಿ. ಆದ್ರೆ ಅಲ್ಲಿ ಹೇಳಿದ್ದು ಕಟ್ಟೊಂಬ್ಲವು ರಸವು, ಎರಡು ವರ್ಣ ರಸಗಳನ್ನ ಹೇಳಿದ್ರು. ಎಲ್ಲಿ ಆ ರಸ ಹೇಳೋದು? ಈ ರಸ ಅಲ್ಲ, ವಿಪಾಕದಲ್ಲಿ ಆಗುವಂಥದ್ದು. ವಿಪಾಕದಲ್ಲಿ ಆಗೋ ಬದಲಾವಣೆ ಅದು ಕಟು ಆಗತ್ತೋ ಆಮ್ಲ ಆಗತ್ತಂತೆ. ಇನ್ನು ವಿಪಾಕದಲ್ಲಿ ತುಂಬಾ ಚೆನ್ನಾಗಿದೆ. ಮುಂದೆ ಆ ಅಗ್ನಿ ಹೇಗೆ ಏನ್ ಅದ್ಭುತ ಕೆಲಸ ಮಾಡ್ತದದು, ಹೇಗೆ ಕಟು ಆಗಿ ಬದಲಾವಣೆ ಹೊಂದುತ್ತೆ, ಹೇಗೆ ಆಮ್ಲ ಆಗಿ ಬದಲಾವಣೆ ಹೊಂದುತ್ತೆ, ಆಮ್ಲದ ಕೆಲಸ ಏನು, ಕಟುದ ಬಗ್ಗೆ ತುಂಬಾ ಚೆನ್ನಾಗಿದೆ ಪಿತ್ತದ್ದು. ಆಮೇಲೆ ಅದನ್ನ ನೋಡ್ಕೊಳ್ಳೋಣ. ಸೊ ಕಟ್ವಂಬ್ಲವ್ ಓಕೆ ಒಪ್ಕೊಳ್ಳೋಣ. ಕಟು ಭಾವ ಉತ್ಪತ್ತಿ ಆಗುತ್ತೆ ಪಿತ್ತ ಪ್ರಕೋಪದಲ್ಲಿ, ಅಥವಾ ಆಮ್ಲ ಭಾವ ಉತ್ಪತ್ತಿ ಆಗುತ್ತೆ ಅಂತ ಎರಡು ಒಪ್ಕೊಳ್ಳೋಣ. ಯಾಕಂದ್ರೆ ಎರಡು ಕೂಡ ವಿಪಾಕಗಳೇ, ಹಾಗಾಗಿ ಒಪ್ಕೊಳ್ಳೋಣ. ಆದ್ರೆ ಮೊದಲ ರಸಕ್ಕೆ ಬಂದ ತಕ್ಷಣ ಏನು ಸ್ವಾದು ಲವಣವು ಚಿರಕಾರಿತ ಅಂತ ಕರೀತಾರೆ. ಸ್ವಾದು ಲವಣವು ಚಿರಕಾರಿತ ಅಂತ ಕೇಳಿದ್ರು. ಅಂದ್ರೆ ಆ ಚಿರಕಾರಿ ಸರಿ, ಅದು ಸ್ವಾದು ಲವಣ ಎರಡು ಹೇಳಿದ್ರು. ಸೊ ಮಧುರ ವಿಪಾಕ ಹೇಳಿದ್ರು, ಮತ್ತೆ ಲವಣ ಅಂತ ಒಂದಲ್ಲಿತ್ತು. ಲವಣ ಯಾಕೆ ಅಂದ್ರೆ ಈ ವಿಪಾಕ ಉತ್ಪತ್ತಿ ಆಗುವಾಗ ಮಾಧುರ್ಯದ ಬದಲು ಅಗ್ನಿ ಕಡಿಮೆ ಆಗಿ, ಸಂಯೋಗ ಸಂಬಂಧ ಅಲ್ಲ ಇದು ಸಮವಾಯ ಅಂತ ಹೇಳಿದ್ರಲ್ಲ. ಸೊ ಸಂಯೋಗ ಸಂಬಂಧದಲ್ಲಿ ಅಗ್ನಿ ಬಲ ಕಮ್ಮಿ ಆಗಿ ದ್ರವ್ಯದ ಬಲವೇ ಜಾಸ್ತಿ ಆದಾಗ ಅಗ್ನಿ ಪೂರ್ಣ ರೂಪದಲ್ಲಿ ಪರಿವರ್ತನೆ ಮಾಡಕ್ಕೆ ತನ್ನ ಕೈಲೇ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಉತ್ಪತ್ತಿ ಆಗುವಂತ ವಿಪಾಕ ಎರಡೂ ಸಮವಾಗಿದ್ರೆ, ಈಗ ಹಿಟ್ಟು ಮತ್ತು ನೀರು ಸಮವಾಗಿದ್ರೆ ಒಂದು ಮುದ್ದೆ ಮಾಡ್ಬೋದಪ್ಪ. ನೀರು ಜಾಸ್ತಿ ಹಿಟ್ಟು ಕಮ್ಮಿ ಅಂದ್ರೆ ಅದು ಮುದ್ದೆ ಆಗೋದಿಲ್ಲ, ಹಿಟ್ಟು ಜಾಸ್ತಿ ನೀರು ಕಮ್ಮಿ ಅಂದ್ರೆ ಅವಾಗ್ಲೂ ಮುದ್ದೆ ಆಗೋದಿಲ್ಲ. ಸೊ ಎರಡಕ್ಕೂ ಒಂದು ಪ್ರಪೋರ್ಷನ್ ಇದೆಯಲ್ಲ, ಆ ಪ್ರಪೋರ್ಷನ್ ಹಿಡಿದಿದ್ದಾಗ ಅದು ಒಂದು ಮುದ್ದೆ ಅಂತ, ಆಹಾರ ಅಂತ ಇನ್ನೇನೋ ಆಗ್ತದೆ, ಅಕ್ಕಿಯೋ ಅನ್ನವೋ ಇನ್ನೇನೋ ಆಗ್ತದೆ ಅಲ್ವಾ. ಹಾಗೆ ಇಲ್ಲಿ ಅಗ್ನಿ ಮತ್ತು ತಗೊಂಡಿರ್ತಕ್ಕಂಥ ಆಹಾರ ಬಲದಲ್ಲಿ ಸಮಸಮವಾಗಿದ್ದಾಗ ಅದು ಒಂದು ವಿಪಾಕ ಉತ್ಪತ್ತಿ ಆಯ್ತು, ಮಧುರ ವಿಪಾಕ ಅಂತ. ಇಲ್ಲಿ ಅಸಮ ಬಲ, ಅಗ್ನಿಯ ಬಲಕ್ಕಿಂತ ಆಹಾರ ದ್ರವ್ಯವನ್ನು ಜಾಸ್ತಿ ಸೇವಿಸಿರೋದು, ಅಥವಾ ಅಗ್ನಿ ಮಾಂದ್ಯ ಇದ್ದಾಗ ಆಹಾರ ಪ್ರಮಾಣವನ್ನು ಸಮವಾಗಿ ಸೇವಿಸಿಟ್ಬಿಟ್ರು. ಈ ಸಂದರ್ಭದಲ್ಲೂ ಈ ಎರಡು ಘಟಿಸ್ತವೆ. ಹಾಗಾಗಿ ಅಗ್ನಿಯ ಬಲ ಮತ್ತು ಆಹಾರದ ಬಲದಲ್ಲಿ ಸಮ ಇತ್ತು ಅಂದ್ರೆ ಸರಿ, ಅಸಮ ಇತ್ತು ಅಂದ ತಕ್ಷಣನೇ ಅದು ಸಾಮ ಅಂತ ಕರಿತೀವಿ. ಈ ಸಾಮ ವಿಪಾಕ ಹೇಗಿರ್ತದೆ ಅಂದ್ರೆ ಯಾವ ರಸದಿಂದ ಕೂಡಿರ್ತದೆ ಅಂದ್ರೆ ಲವಣ ರಸದಿಂದ ಕೂಡಿರ್ತದೆ. ಇಟ್ ಈಸ್ ನಥಿಂಗ್ ಬಟ್ ಎ ವಿಪಾಕ. ಇದು ಏನಾಗತ್ತೆ ಹಾಗಾದ್ರೆ? ಇದು ವಿಪಾಕನೇ, ಇದು ಲವಣ ವಿಪಾಕ ಅಂತಾನೆ. ಏನಾಗತ್ತೆ ಹಾಗಾದ್ರೆ? ಜೀವಿಯನ್ನ ಈ ರೀತಿಯಲ್ಲಿ ಇಡೋದಿಲ್ಲ ಅದು ಲವಣ ವಿಪಾಕ. ಇದು ರೋಗವನ್ನ ತರೋದಕ್ಕೆ ರೆಡಿ ಇರ್ತದೆ. ಹಂಗಾಗಿ ಸಾಮಕಫ ಆಗ್ಲಿ, ಸಾಮವಾತ ಆಗ್ಲಿ, ಸಾಮಪಿತ್ತಗಳಾಗ್ಲಿ ರೋಗವನ್ನು ಉತ್ಪತ್ತಿ ಮಾಡೋದಕ್ಕೆ ರೆಡಿ ಇರ್ತಕ್ಕಂತಹ ಅವಸ್ಥೆಗಳಾದ್ರಿಂದ ಇದನ್ನ ಸ್ವಸ್ಥ ಸಂರಕ್ಷಣೆಗಲ್ಲ, ರೋಗ ಉತ್ಪತ್ತಿಗೆ ಆಗುವಂತಹ ವಿಪಾಕಗಳು. ಹಾಗಾಗಿ ಆಚಾರ್ಯರು ಈ ಮೂರನ್ನು ಹೇಳಕ್ ಹೋಗ್ಲಿಲ್ಲ. ಇದು ಪ್ರಾಕೃತ ಅಲ್ಲ ಅಂತ, ಅದು ಪ್ರಾಕೃತ ಅಲ್ಲ. ಹಾಗಾಗಿ ಕೇವಲ ಪ್ರಾಕೃತ ರಸ ವಿಪಾಕಗಳನ್ನು ಮಾತ್ರ ಮಧುರ ಆಮ್ಲ ಕಟು ಅಂತ ಹೇಳಿದ್ರು. ವಿಕೃತಿಯಲ್ಲಿ ಬಂದ ತಕ್ಷಣ ಲವಣ ವಿಪಾಕ ಬಂತು. ಲವಣ ವಿಪಾಕ ಬಂದ್ರೆ ಎಲ್ಲಾ ಕಫಜ ವ್ಯಾಧಿಗಳು ಉತ್ಪತ್ತಿ ಆಗೋದು ಲವಣ ನಿಜ ವ್ಯಾಧಿಗಳು, ಎಲ್ಲಾ ಕಫಜ ನಿಜವಾದಿಗಳು ಉತ್ಪತ್ತಿ ಆಗೋದು ಲವಣ ವಿಪಾಕ ಆಗೋದ್ರಿಂದ, ಅಥವಾ ಅಗ್ನಿ ಮಾಂದ್ಯ ಆಗಿ ಕಫ ಸಾಮತ್ವವನ್ನು ಪಡೆಯೋದ್ರಿಂದ. ಸೊ ಇದೆಲ್ಲರಿಗೂ ಗೊತ್ತು. ಸಾಮ ಕಫದಿಂದನೇ ಕಫಜ ವ್ಯಾಧಿಗಳು ಉತ್ಪತ್ತಿ ಆಗಿದೆ ಅಂತ. ಆದ್ರೆ ಸಾಮಕಫ ಯಾವ ರಸವನ್ನು ಹೊಂದಿದೆ ಅಂದ್ರೆ ಲವಣ ರಸವನ್ನು ಹೊಂದಿದೆ. ಅಂದ್ರೆ ವಿಪಾಕದಲ್ಲಿ ಲವಣ ಆಗಿದೆ. ಹಾಗಾಗಿ ಎಲ್ಲಾ ಧಾತುಗಳನ್ನು ಕೂಡ ಕಿರಿಕಿರಿಯನ್ನ ಮಾಡ್ಕೊಂಡೋಗಿ ವ್ಯಾಧಿ ಉತ್ಪತ್ತಿ ಮಾಡೋದಕ್ಕೆ ರೆಡಿ ಆಗ್ತದೆ ಅಂತ ಅರ್ಥ. ಹಾಗೆಯೇ ಪಿತ್ತದಲ್ಲೂ ಅಷ್ಟೇನೆ ಕಟ್ಟೊಂಬ್ಲವ್ ರಸವು ಅಂತ ಹೇಳಿದ್ರು. ಕಟುತ್ವ ಜಾಸ್ತಿ ಆದ್ರೆ ಅಗ್ನಿ ತೀಕ್ಷ್ಣತೆ ಅಂತ ತಗೊಂಡು ಬೇರೆ ಡಿಸೀಸ್ ತಗೊಳ್ತದೆ. ಆಮ್ಲತೆ ಜಾಸ್ತಿ ಆದ್ರೆ ಅದು ರಕ್ತಪಿತ್ತಕ್ಕೆ ಹೋಗಿ ಆಮ್ಲಪಿತ್ತ ಹೋಗಿ ರಕ್ತಪಿತ್ತ ಆಗಿ ಅದರಿಂದ ಮುಂದಕ್ಕೆ ಬೇರೆ ಬೇರೆ
ಧಾತುಗತ ಪಿತ್ತ ಹಾಕೊಂಡು ಹೋಗ್ತದೆ. ಸೊ ಈ ಎರಡು ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು. ಇಷ್ಟೇ ಇರ್ಬೇಕು ಕಟು ವಿಪಾಕ, ಇಷ್ಟು ಆಮ್ಲ ವಿಪಾಕ ಇರ್ಬೇಕು. ಅಂದ್ರೆ ಆಲ್ಮೋಸ್ಟ್ ಒಂದು 10% ಅಷ್ಟು ಕಟು ವಿಪಾಕ ಸಾಕಾಗುತ್ತೆ ನಮಗೆ. ದೊಡ್ಡ ಮಟ್ಟದಲ್ಲಿ ಆಮ್ಲ ವಿಪಾಕ ಬೇಕಾಗ್ತದೆ ಈ ಶರೀರ ಸಸ್ಟೈನ್ ಆಗ್ಲಿಕ್ಕೆ, ಲಿವಿಂಗ್ ಸ್ಟೇಟಸ್ ಅಲ್ಲಿ ಇರೋದಕ್ಕೆ. ಹಾಗೆ ಮಹಾಕೋಶ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಅಥವಾ ಪಕ್ವಾಶಯದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಪೋಷಕ ವಾಯು ಕಟು ವಿಪಾಕವನ್ನೇ ಹೊಂದಬೇಕು. ಪೋಷಕ ವಾಯು ಕೂಡ ಅದು ಕಟು ವಿಪಾಕ ಹೊಂದಿಲ್ಲ ಅಂದ್ರೆ ಅಗ್ನಿಯನ್ನ ಸಂದುಕ್ಷಣ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ. ಹಾಗಾಗಿ ಪೋಷಕ ವಾಯು ಕೂಡ ಕಟು ವಿಪಾಕ ಭಾವವನ್ನೇ ಪಡಿಬೇಕು ಅನ್ನೋದು ಮತ. ಮತ ಅಂದ್ರೆ ಇರೋ ಇದು ಹಾಗೆ. ಅಂದ್ರೆ ದ್ರವ್ಯಗಳಲ್ಲಿ ಪೃಥ್ವಿ ತೇಜಗಳೆಲ್ಲ ಬಂದಾಗ ಉಳಿದಿರ್ತಕ್ಕಂತಹ ವಾಯು ಆಕಾಶ ಇದೆಲ್ಲ ಇದು ಕಟುಭಾವವನ್ನ ಪಡಿತಾ ಹೋಗ್ತದೆ. ಆ ಕಟುಭಾವವನ್ನ ಪಡೆಯೋದ್ರಿಂದ ಅದು ಅಗ್ನಿಯನ್ನ ಸಂದುಕ್ಷಣ ಮಾಡ್ತದೆ. ಅದು ಎಷ್ಟು ಪೊಟೆಂಟ್ ಆಗಿ ಇಡೀ ಜೀವಕೋಶಗಳಲ್ಲಿ ಪೊಟೆಂಟ್ ಆಗಿರ್ತದೆ ಅಂದ್ರೆ ಅಲ್ಲಿ ಇದನ್ನ ಎಲ್ಲಿ ನೋಡ್ಬೇಕಾಗ್ತದೆ ನಾವು ಅಂದ್ರೆ ಕೋಷ್ಟಗತ ವಾಯು, ಪಕ್ವಾಶಯಗತ ವಾತ, ಪುರುಷ ಅವರೋಧಜನ್ಯ ಲಕ್ಷಣಗಳು. ಇಲ್ಲಿ ನೋಡಿದ್ರೆ ಅದು ಅಧೋಗಾಮ್ಲ ಪಿತ್ತ, ಇವುಗಳನ್ನ ಒಂದಷ್ಟು ಗಮನಿಸಿಬಿಟ್ರಿ ಈ ಡಿಸೀಸ್ ಗಳನ್ನ. ಇಲ್ಲಿ ವಿಪಾಕ ಏನಾದ್ರೂ ಕಟು ಬದಲು ಆಮ್ಲ ಆದ್ರೆ ಅಂದ್ರೆ ಏನಾಗ್ತದೆ, ಅಲ್ಲಿ ಕಟು ಉತ್ಪತ್ತಿ ಆಗೋ ಬದಲು ಆಮ್ಲ ವಿಪಾಕ ಆಯ್ತು ಅಂದ್ರೆ ಆಂಗ್ಸೈಟಿ, ಸಿಕ್ಕಾಬಟ್ಟೆ ಆಂಗ್ಸೈಟಿ ನಿರ್ವಸಿಸ್ ಉತ್ಪತ್ತಿ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅವನಿಗೆ ಇಂಟಾಲರಬಲ್ ಆಗಿ ಆಗ್ತದೆ. ಅಲ್ಲಿ ಕಟುಭಾವ ಉತ್ಪತ್ತಿ ಆಗೋ ಬದಲು ತಿಕ್ತಭಾವ ಉತ್ಪತ್ತಿ ಸ್ಟಾರ್ಟ್ ಆಯ್ತು ಅಂದ್ರೆ ಅಲ್ಲಿ ಹೃದ್ರೋಗ ಅಂತ ಆಚಾರ್ಯ ಹೇಳ್ತಾರೆ. ಸ್ಪಷ್ಟವಾಗಿ ಹೃದ್ರೋಗ ಉತ್ಪತ್ತಿ ಆಗುತ್ತೆ. ನಾವು ಹೃದ್ರೋಗವನ್ನ ಪ್ರಾರಂಭದ ಆಯುರ್ವೇದ ಪ್ರಾಕ್ಟೀಸ್ ಮಾಡಿದಾಗ ಹೃದ್ರೋಗ ನಾವು ಟಚ್ ಮಾಡ್ತಿರ್ಲಿಲ್ಲ. ಇದು ನಮ್ದೆಲ್ಲ ಪಾಲೋಪತಿ ಡಾಕ್ಟರ್ ಹತ್ರ ಹೋಗಿ ಅಂತ. ಈಗ ಹೃದ್ರೋಗಗಳನ್ನು ಎಷ್ಟು ಈಸಿ ಅಂತ ಅನ್ಸುತ್ತಲ್ಲಪ್ಪ, ಇದು ಯಾಕೆ ಇಷ್ಟು ಕಷ್ಟಪಡ್ತಾರೆ ಇವರೆಲ್ಲ ಅಂತ ಅನ್ಸುತ್ತೆ. ಅಷ್ಟು ಸರಳವಾಗಿ ಹೃದ್ರೋಗಗಳನ್ನ ಚಿಕಿತ್ಸೆಗೆ ಸಿಗ್ತಾ ಇದ್ದೇವೆ ಈಗೀಗ, ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಯಾಕೆಂದ್ರೆ ಆ ಕೋಷ್ಟದಲ್ಲಿ, ಮಹಾಕೋಷ್ಟದಲ್ಲಿ ಇರ್ತಕ್ಕಂಥ ಏನು ಪಕ್ವಾಶಯದ ಕೊನೆಯ ಭಾಗದಲ್ಲಿ ಅದ್ರ ಮರ್ಮಸ್ಥಾನ ಅಂತ ಏನ್ ಹೇಳ್ತೀವಲ್ಲ, ಇಲ್ಲಿ ಏನಾದ್ರು ಕಷಾಯ ರಸ ಅಂದ್ರೆ ತಿಕ್ತ ಪ್ರಧಾನವಾಗಿ ಉತ್ಪತ್ತಿ ಸ್ಟಾರ್ಟ್ ಆಯ್ತು ಅಂದ್ರೆ ಒಣಗಕ್ ಸ್ಟಾರ್ಟ್ ಆಗ್ತದೆ. ಎಲ್ಲಿ? ಹೃದಯ ಮತ್ತು ತ್ರಿಮರ್ಮಗಳಲ್ಲಿ, 3 ಮರ್ಮಗಳು, ಹೃದಯ, ಬಸ್ತಿ ಮತ್ತೆ ಶಿರಸ್ಸು, ಈ ಮರ್ಮಗಳು ಒಣಗಕ್ ಸ್ಟಾರ್ಟ್ ಆಗುತ್ತೆ. ಇದನ್ನ ಅವರೋಧಜನ್ಯ ಅಂದ್ರೆ ಪುರುಷ ಅವರೋಧ, ಅಧೋವಾಯು ಅವರೋಧದಲ್ಲಿ ಗೊತ್ತಾಗ್ತದೆ. ಶಿರಶೂಲ ಅಂತ ಹೇಳ್ತಾರೆ, ಹೃದ್ರೋಗ ಅಂತ ಹೇಳ್ತಾರೆ. ಅವು ಏನು ಹೃದ್ರೋಗ ಅಂದ್ರೆ ಪುರುಷ ಅವರೋಧಜನ್ಯ ಹೃದ್ರೋಗ ಹೇಗಿರ್ತದೆ ಅಂತ ನೋಡಿದ್ರೆ ಇದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಕಾರ್ಡಿಯಾಕ್ ಮಸಲ್ಸ್ ವೀಕ್ನೆಸ್ ಆಗಿ ಲೆಫ್ಟ್ ವೆಂಟ್ರಿಕುಲರ್ ಫಂಕ್ಷನ್ ಲೋ ಆಗ್ತಾ ಸ್ಟಾರ್ಟ್ ಆಗ್ತದೆ ಅಂತ. ಸೊ ಇದು ಹಾರ್ಟ್ ಅಟ್ಯಾಕ್ ಆದಾಗ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆದಾಗ ಇವೆಲ್ಲ ಗಮನಿಸಿ ನೋಡಿದ್ರೆ ಸಡನ್ ಆಗಿ ಒಂದು ಲೂಸ್ ಮೋಷನ್ ಆಗಿಬಿಟ್ಟಿರ್ತದೆ. ಅಲ್ಲಿಂದ ವಾತ ನಿರ್ಗಮನ ಹೊಂದ್ಬಿಡ್ತದೆ, ಇಮಿಡಿಯೇಟ್ ಆಗಿ ಹಾರ್ಟ್ ಸ್ತಬ್ಧ ಆಗಿಬಿಡ್ತದೆ. ಸೊ ಇವೆಲ್ಲವೂ ನಾವು ಗಮನಿಸ್ಕೊಂಡು ಹೋದಾಗ ಕೋಷ್ಟಗತ ವಾತ, ಪಕ್ವಾಶಯಗತ ವಾತ, ಪುರುಷ ಅವರೋಧ ವಿಕಾರ, ಅಧೋಗ ಆಮ್ಲಪಿತ್ತ, ಇಲ್ಲಿ ಪ್ರಮೋಹ ಅಂತ ಹೇಳಿದ್ರೆ ಅಧೋಗ ಆಮ್ಲಪಿತ್ತದೆ ಅಂದ್ರೆ ಇದು ತಡ್ಕೊಳ್ಳೋದೇ ಇಲ್ಲ. ಪ್ರಮೋಹ ಅಂದ್ರೆ ಇದ್ದದ್ದನ್ನ ಇದ್ದಂಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಹಂಗಾಗಿ ಅದು ಆಂಗ್ಸೈಟಿ, ಏನೇನೋ ಅನ್ಕೊಳ್ತಾ ಹೋಗ್ತಿರ್ತಾರೆ ನೋಡಿ. ಸೊ ಹೀಗಾಗಿ ಅದಕ್ಕೆ ಪಕ್ವಾಶಯಗತ ಆಮ್ಲ ವಿಪಾಕ ಏನು ಅಲ್ಲಿ ಫಾರ್ಮ್ ಆಗಬಾರ್ದು, ಆಗಿದೆ ಅಲ್ಲ, ಅದರ ಮೂಲ ಇದು. ಹಾಗೆ ವಾತ ಪ್ರಕೋಪದಲ್ಲಿ ಇದನ್ನ ನಾವು 6 ವಿಪಾಕಗಳು ನೋಡ್ಬೇಕಂದ್ರೆ ಪ್ರಕೋಪ ಲಕ್ಷಣವನ್ನು ನೋಡ್ಬೇಕು. ಆಹಾರ ಊಟ ಮಾಡಿದ ಮೇಲೆ ಕಫ ಪ್ರಕೋಪ ಆಗುತ್ತೆ, ಪಿತ್ತ ಪ್ರಕೋಪ ಜೀರ್ಣಾವಸ್ಥೆಯಲ್ಲಿ ಆಗುತ್ತೆ, ಜೀರ್ಣ ಆದ್ಮೇಲೆ ವಾತ ಪ್ರಕೋಪ ಆಗುತ್ತೆ. ಆ ಪ್ರಕೋಪದಲ್ಲಿ ಉತ್ಪತ್ತಿ ಆಗ್ಬೇಕಾಗಿದ್ದು ಏನ್ ಉತ್ಪತ್ತಿ ಆಗ್ಬೇಕಿತ್ತು, ರಸವಿಶೇಷ ಅಥವಾ ಒಂದ್ ದ್ರವ್ಯ, ಒಂದು ಪರ್ಟಿಕ್ಯುಲರ್ ಆಹಾರ ಮತ್ತು ಅಗ್ನಿಯ ಸಂಬಂಧದಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಒಂದು ದ್ರವ್ಯ, ಸಂಯೋಗ ಅಲ್ಲ ಸಮವಾಯಿತ ಉತ್ಪತ್ತಿ ಆಗಿರ್ತಕ್ಕಂಥ ದ್ರವ್ಯಕ್ಕೆ ಯಾವ ರಸ ಇದೆ ಅಂತೀವಲ್ಲ ಅದೇ ವಿಪಾಕ. ಹಾಗಾಗಿ ಯಾವ ವಿಪಾಕ ಉತ್ಪತ್ತಿ ಆಯ್ತು ರಸ ಈ ಪ್ರಕೋಪದಲ್ಲಿ? ಮಧುರ ಆಗ್ಬೇಕಾಗಿತ್ತು, ಲವಣ ಆಯ್ತು, ಸಾಮಗ. ಸೊ ಇಲ್ಲಿ ಆಮ್ಲ ಇಷ್ಟು ಇರ್ಬೇಕಿತ್ತು, ಕಟು ಇಷ್ಟು ಇರ್ಬೇಕಿತ್ತು, ಅದು ರಿವರ್ಸ್ ಕೇಸ್ ಆಯ್ತು. ಪಿತ್ತ ಕೂಡ ಸಾಮ ಆಗಿ ಕೂತ್ಕೊಳ್ತು. ಹಾಗೆ ವಾತದಲ್ಲಿ ಕಷಾಯ ರಸ ಅಂತ ಹೇಳಿದ್ರು, ಕಷಾಯ ರಸವು ಅಂತ ಹೇಳ್ತಾರೆ. ಸೊ ನಿರಾಮವಾತ ಉತ್ಪತ್ತಿ ಆದಾಗ ಅದು ಕಷಾಯ ರಸವನ್ನು ಕೂಡಿರ್ತದೆ, ತಿಕ್ತರಸದಿಂದ ಅಲ್ಲ ಅಂತ. ಸೊ ಒಂದ್ ವೇಳೆ ಆಮ್ಲ ರಸದಿಂದ ಕೂಡಿದ್ರೆ ಈ ತರ ಡಿಸೀಸ್ಗಳು, ತಿಕ್ತರಸದಿಂದ ಕೂಡಿದ್ರೆ ಪ್ರಾಣಾಪಾಯನೆ ಮಾಡುವಂತಹ ಡಿಸೀಸ್ಗಳು ಉತ್ಪತ್ತಿ ಆಗತ್ತೆ. ಹಾಗಾಗಿ ಈ ವಿಪಾಕಗಳ ಏನು ವ್ಯತ್ಯಾಸದಿಂದ ಇದು ಸಮವಾಗಿ ಬದುಕಿರ್ತೀವಿ, ಇಲ್ಲ ಅಂದ್ರೆ ವಿಷಮವಾಗಿ ರೋಗವನ್ನ ತಂದ್ಕೊಂಡಿರ್ತೀವಿ. ಕೆಲವರು ಏನೇ ತಿಂದ್ರೂ ಕೂಡ ಹೊಟ್ಟೆಲಿ ಏನ್ ಹಾಕೊಂಡ್ರು ಕೂಡ ಅದು ಹುಳಿ ಉತ್ಪತ್ತಿ ಆಸಿಡಿಟಿನಿಗೆ ಅಂತ ಹೇಳ್ತಿರ್ತಾರಲ್ಲ, ಇದು ಜನ್ಮಾರಭ್ಯ ಇರ್ತದೆ ಕೆಲವರಿಗೆ. ತುಂಬಾ ಹುಟ್ಟಿದ್ರು ಕೂಡಲೇ ಕೆಲವು ಮಕ್ಕಳು ಇಷ್ಟಿಷ್ಟೇ ತಿಂದ್ರೆ ಅವ್ರ ಬೆಳವಣಿಗೆನೂ ಅಷ್ಟಕ್ಕಷ್ಟೇ ಉಳ್ಕೊಂಡ್ಬಿಡ್ತದೆ. ಯಾಕಂದ್ರೆ ಏನ್ ತಿಂದ್ರು ಅವ್ರಿಗೆ ಆಗ್ಬರಲ್ಲ ಅಂತ ಪರಿಸ್ಥಿತಿ ಇರ್ತದೆ. ಇದೇನು
ಆ ಆಹಾರ ದ್ರವ್ಯದಿಂದನೇ ಆಗ್ಬೇಕಂತಿಲ್ಲ. ಅಗ್ನಿ ವಿಕೃತಿ ಮೂಲದಲ್ಲೇ ಇತ್ತು ಅಂದ್ರೆ ನೀವ್ ಎಂತ ಆಹಾರ ಕೊಟ್ರು ಕೂಡ ಅದು ವಿಪಾಕವನ್ನ ಕೆಡಿಸಿಟ್ಬಿಡ್ತದೆ. ಹಾಗಾಗಿ ಶರೀರ ಪೋಷಣೆ ಆಗಲ್ಲ. ಈವನ್ ಜೆನೆಟಿಕಲ್ ಡಿಸಾರ್ಡರ್ಸ್ ಅಲ್ಲೂ ಕೂಡ ಅದನ್ನ ಮುಂದೆ ನೋಡೋಣ. ಅಲ್ಲೂ ಕೂಡನು ಆ ವಿಪಾಕ ಉತ್ಪತ್ತಿ ಆಗಕ್ ಬಿಡೋದೇ ಇಲ್ಲ ಅದು. ಆ ಫಾರ್ಮಾಕ್ಕೆ ಬಿಡಲ್ಲ ಅದು. ಅಂದ್ರೆ ಈ ಜೀವಿ ಆರೋಗ್ಯ ಸ್ವಸ್ಥವಾಗಿ ಇರೋದಕ್ಕೆ ಏನ್ ಬೇಕೋ ಆ ರೀತಿ ವಿಪಾಕ ಉತ್ಪತ್ತಿ ಆಗೋದಕ್ಕೆ ಅಗ್ನಿ ಅಲೋನೆ ಮಾಡಲ್ಲ. ಅವಾಗ ಅನಿವಾರ್ಯವಾಗಿ ಶರೀರ ನಶಿಸಿ ಹೋಗ್ತದೆ. ಹೀಗಾಗಿ ವಿಪಾಕಗಳು 3 ಅಂತಲ್ಲ, ಪ್ರಾಕೃತವಾಗಿ ಬದುಕಬೇಕು ಅಂದ್ರೆ 3 ವಿಪಾಕ. ಅದು ವಿಕೃತಿ ಆಗ್ತದೆ, ಡಿಸೀಸ್ ಉತ್ಪತ್ತಿ ಮಾಡುತ್ತೆ ಅಂದ್ರೆ ಬೇರೆ 3 ವಿಪಾಕಗಳು ಕೂಡ ಉತ್ಪತ್ತಿಯಾಗಿ ಡಿಸೀಸ್‌ಗಳನ್ನ ದೊಡ್ಡ ದೊಡ್ಡ ಡಿಸೀಸ್‌ಗಳನ್ನು ಉತ್ಪತ್ತಿ ಮಾಡ್ತವೆ. ಅದು ನಾನಾತ್ಮಜ ಇರ್ಲಿ, ಸಂಯೋಜಕ ಇರ್ಲಿ, ಹೇಗಾದ್ರೂ ಇರ್ಲಿ ಡಿಸೀಸ್‌ಗಳನ್ನ ಉತ್ಪತ್ತಿ ಮಾಡೋದಕ್ಕೆ ಇರುವಂತದ್ದು. ಸೊ ಈ ಶರೀರ ಈ ವಿಪಾಕವನ್ನು ಕಳ್ಕೊಂಡಾಗ್ಲೇ ಈ ಶರೀರ ಬಿಟ್ಟು ನಾವು ಹೊರಗಡೆ ಹೋಗುವಂತದ್ದು. ಈ ವಿಪಾಕ ಅಲ್ಲ ಅಂತ ಬೇರೆ ವಿಪಾಕ ಬಂದ ತಕ್ಷಣನೇ ಬೇರೆ ಜೀವಿಗಳ ಇನ್ಫೆಕ್ಷನ್ಸ್, ಬೇರೆ ಅಟ್ಯಾಕ್ ಸ್ಟಾರ್ಟ್ ಮಾಡ್ತವೆ. ಇದು ಬದುಕೋದೇ ಇಲ್ಲ ಅವಾಗ. ಇದು ಹೊರಗೆ ಹೋಗ್ಬೇಕು, ಬೇರೆ ಬಂದ್ಬಿಟ್ಟು ಇದನ್ನ ಏನ್ ಮಾಡ್ಬೇಕು ಅದನ್ನ ಮಾಡಿ ಹಾಕ್ಬಿಡ್ತವೆ. ಹಾಗಾಗಿ ಬೇರೆ ಜೀವಿಗಳ ಆಕ್ರಮಣ ಮಾಡಕ್ ಸ್ಟಾರ್ಟ್ ಆದಾಗ ಇದ್ರ ವಿಪಾಕವನ್ನು ಇದು ಕಳ್ಕೊಂಡಾಗ ರಸ, ಮಧುರ, ಆಮ್ಲ, ಕಟು ವಿಪಾಕ ಬಿಟ್ಟು ಇನ್ನು ಬೇರೆ 3 ವಿಪಾಕ ಬಂದಾಗ ಇದ್ರ ಎಕ್ಸಿಸ್ಟೆನ್ಸ್ ಕಳೆದು ಹೋಗ್ಬಿಡ್ತದೆ. ಹಾಗಾಗಿ ವಿಪಾಕವೇ ಈ ಸೃಷ್ಟಿ, ವಿಪಾಕವೇ ಈ ಲಯ, ವಿಪಾಕವೇ ಸರ್ವಸ್ವ. ಹಾಗಾಗಿ ಸ್ವಸ್ಥ ಸಂರಕ್ಷಣೆಗೂ ವಿಪಾಕ ಬೇಕು, ಆತುರ ಚಿಕಿತ್ಸೆಗೂ ಕೂಡ ವಿಪಾಕ ಬೇಕು. ನಾವು ವಿಪಾಕ ಒಂದು ಕರೆಕ್ಟ್ ಮಾಡ್ಕೊತ ಹೋಗ್ಬಿಟ್ರೆ ಅಗ್ನಿ ಕರೆಕ್ಟ್ ಮಾಡೋದು ಅಂತ, ಅಗ್ನಿ ಕರೆಕ್ಟ್ ಮಾಡೋದ್ ಜೊತೆಗೆ ವಿಪಾಕ ಕರೆಕ್ಟ್ ಆಗ್ಬೇಕು. ಅದು ಎರಡು ಚಿಕಿತ್ಸೆ ಬಹಳ ಚೆನ್ನಾಗಿರ್ತದೆ. ಅದಾಗ್ತಾ ಹೋದ್ರೆ ಏನ್ ಮಿರಾಕಲ್ಗಳ ಚಿಕಿತ್ಸೆ ಬಾಪ್ರೆ, ನಾವ್ ಆಶ್ಚರ್ಯ ಅಂತ ಅನ್ಸುತ್ತೆ ಅದನ್ನ ಅಂದ್ರೆ ಹೀಗೆಲ್ಲ ಆಗ್ಬೋದಾ, ಮಿರಾಕಲ್ ಇಷ್ಟು ಬದಲಾವಣೆ ಹೊಂದ್ಬೋದಾ ಅಂತ ಅನ್ಸುತ್ತೆ. ಎಂತಿಂತ ಡಿಸೀಸ್ಗಳು ಅಲ್ವಾ. ಹಾಗಾಗಿ ವಿಪಾಕವನ್ನು ಪ್ರಧಾನವಾಗಿ ಇವತ್ತು ಕ್ಲಾಸ್ ಅಲ್ಲಿ ತಗೊಳ್ಬೇಕಾಯ್ತು. ಯಾರು ಮಾತಾಡ್ಬೇಕು ಪ್ರಶ್ನೆಗಳು ಇದ್ವು ಅಂದ್ರೆ ಟೈಪ್ ಮಾಡ್ಬಿಡಿ. ಅದು ಒಂದ್ ಪ್ರಶ್ನೆ ಕೇಳೋದ್ರಲ್ಲಿ 10 ಕೇಳ್ಬಿಡ್ಬೋದು ನಾವು ಮಾತಾಡ್ತಾ ಹೋಗ್ಬಿಟ್ರೆ. ಹಾಗಾಗಿ ಏನಾದ್ರು ಟೈಪಿಂಗ್ ಇತ್ತು ಅಂದ್ರೆ, ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಒಂದಷ್ಟು ಪ್ರಶ್ನೆಗಳನ್ನ ಹಾಕ್ಬೋದು ಅಂತ ಅನ್ಕೋತೀನಿ. ಡಾಕ್ಟರ್ ಎಂ ಈಶ್ವರಡ್ಡಿ ಅವರು ಅದು ಎಷ್ಟು ಸೌಭಾಗ್ಯವೋ, ಎಂತ ಕೃಪೆ ಇದೆಯೋ ಗೊತ್ತಿಲ್ಲ, ಆಯುರ್ವೇದನ ಯಥಾವತ್ತಾಗಿ ಹೀಗೆ ಇಳಿಸಿದ್ದು. ಹಾಗಾಗಿ ಆಯುರ್ವೇದ ಅದೊಂದು ಒಂದು 400-500 ವರ್ಷಗಳ ಗ್ಯಾಪ್ ಏನಿತ್ತಲ್ಲ, ಆ ಗ್ಯಾಪ್ ಅಲ್ಲಿ ಆಯುರ್ವೇದ ಅರ್ಥನೇ ಆಗ್ತಿರ್ಲಿಲ್ಲ. ಬರೀ ಪುಸ್ತಕ ಇದ್ರೆ ಆಯುರ್ವೇದ ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನಾವು ಬೆಣ್ಣೆ ಮಾಡೋದನ್ನ ಮರ್ತ್ ಬಿಟ್ವಿ ಅಂದ್ರೆ ನನಗೆ ಕಾಣುತ್ತೆ ಅಂತ ಅನ್ಕೋತೀನಿ. ನೀವು ಗ್ರೂಪ್ ಅಲ್ಲಿ ಚಾಟ್ ಮಾಡಿದ್ರಿ. ಇದು ಮೀಟಿಂಗ್ ಗ್ರೂಪ್ ಚಾಟ್ ಅಂತ ಡಾಕ್ಟರ್ ಎಂ ಈಶ್ವರಡ್ಡಿ ಅವರು ಅದೊಂದು ಅವತಾರ ಆಗ್ಲೇ ಬೇಕಿತ್ತು. ನಾನು ಅವತಾರ ಅಂತ ನಂಬಿರೋದಲ್ಲ, ವಾಸ್ತವ ಅದು ಅವ್ರು ಬರ್ಲೇಬೇಕಿತ್ತು. ಅಷ್ಟು ಗ್ಯಾಪ್ ಇತ್ತು. ನಾವು ಬೆಣ್ಣೆ ಮಾಡೋದನ್ನ ಮರ್ತ್ ಬಿಟ್ವಿ ಒಂದೆರಡು ತಲೆಮಾರು ಅಂದ್ರೆ, ಪುಸ್ತಕದಲ್ಲಿ ಬರ್ದಿಟ್ರೆ ಬೆಣ್ಣೆ ಮಾಡೋದ್ ಹೆಂಗೆ, ತುಪ್ಪ ಮಾಡೋದ್ ಹೆಂಗೆ ಅಂತ ಬರ್ದಿಟ್ರೆ ಏನಕ್ಕೂ ಬರಲ್ಲ. ಅದು ಮಾಡಕ್ ಹೋದ್ರಷ್ಟು ಕೆಡ್ತದೆ. ಮತ್ತ ಅದು ಯಾವ್ದು ಮಾಡಿತ್ತೋ ಅದೇ ಬಂದು ಸರಿ ಮಾಡ್ಬೇಕು. ಹಾಗಾಗಿ ಈಶ್ವರಡ್ಡಿ ಅವರು ಆಯುರ್ವೇದವನ್ನ ಹೇಗಿದೆಯೋ ಹಾಗೆ ಅರ್ಥ ಮಾಡ್ಸೋದಕ್ಕೆ ಮತ್ತೆ ಬಂದಿದ್ದದು. ಈಗ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದಿಯಾರಷ್ಟೇನೆ. ಆಚಾರ್ಯರೇ ಹೇಗಿತ್ತು, ನಾನು ಹೇಗೆ ಹೇಳಿದ್ದೆ, ಹೇಗೆ ಬರ್ದಿದ್ದೆ ಅನ್ನೋದನ್ನ ಮತ್ತೆ ಹೇಳ್ಬೇಕಾಗಿತ್ತು. ಇಲ್ಲ ಅಂದ್ರೆ ಆ 400 ವರ್ಷಗಳ ಗ್ಯಾಪದಲ್ಲಿ ನಮಗೆ ತಿಳ್ತಿರ್ದಂಗೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಿದ್ವಿ ಅಂತ. ಅದೊಂದು ದೊಡ್ಡ ಅವತಾರ ಬಂದು ಆಯುರ್ವೇದನ ಇವತ್ತೆಲ್ರಿಗೂ ಕೃಪೆ ಮಾಡಿದೆ. ಆ ಅವತಾರಕ್ಕೆ ಎಷ್ಟು ಮಣಿಸಿದ್ರು ನಾವು ಸಾಲದು. ಆಯುರ್ವೇದ ಕೇವಲ ಒಂದು ಚಿಕಿತ್ಸಾ ಪದ್ಧತಿ ಏನಲ್ಲ, ಇದು ಇಡೀ ಜೀವನ ಪದ್ಧತಿ ಅಂತ ಬಹಳಷ್ಟು ನಾನು ಆಯುರ್ವೇದ ಬಂದಿರೋದಕ್ಕೆ ಹೆಮ್ಮೆ ಇದೆ. ಬಹಳಷ್ಟು ಅನಿಸಿರೋದ್ರಿಂದ ನಾ ಸೆಮಿನಾರ್ಗಳು ಅವೆಲ್ಲ ಮಾಡ್ತಾರಲ್ಲ, ನಮಗೆ ಡಾಕ್ಟರ್ಸ್ ಯಾಕಪ್ಪ ಸೆಮಿನಾರ್ ಮಾಡ್ತಾರೆ, ಜನರಲ್ ಪಬ್ಲಿಕ್ ಹೋಗ್ಬೇಕು ಫಸ್ಟ್ ಅಂತ ಅನಿಸ್ತಿತ್ತು. ಹಾಗಾಗಿ ಆಯುರ್ವೇದ ಜೀವನ ತರಬೇತಿ ಅಂತ ಕಾಮನ್ ಪಬ್ಲಿಕ್ಗೆ ಆಯುರ್ವೇದನ ಪರಿಚಯ ಮಾಡ್ಕೊಡ್ತಾ ಹೋಗುದು. ಹೀಗೆ ಪರಿಚಯ ಮಾಡ್ತಾ ಇದ್ದೀವಿ. ಎಷ್ಟು ಜನರು ಪರಿಚಯ ಮಾಡ್ತೀವೋ ಅಷ್ಟು ಆಯುರ್ವೇದ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಬರ್ತದೆ, ಆಸಕ್ತಿ ಬರ್ತದೆ. ಅವಾಗ ಡಾಕ್ಟರ್ ಹತ್ರ ಅವರೇ ಬರ್ತಾರೆ. ಆಯುರ್ವೇದ ಎಲ್ಲೆಲ್ಲಿ ಆಯುರ್ವೇದ ಡಾಕ್ಟರ್ ಅಲ್ಲೆಲ್ಲ ಬರ್ತಾರೆ. ಆಯುರ್ವೇದ ಡಾಕ್ಟರ್ ಅವೇರ್ನೆಸ್ ಮೂಡಿಸ್ಬಿಟ್ರೆ ಆಯುರ್ವೇದದಲ್ಲಿ ಇಷ್ಟೆಲ್ಲ ಇದೆ ಅಂತ ಹೇಳಿ ಎದ್ದು ಆಯುರ್ವೇದ ಡಾಕ್ಟರ್ ಹತ್ರ ಬರ್ತಾರೆ. ಅವಾಗ ನಾವು ಅಲೋಪತಿ ಪ್ರಾಕ್ಟೀಸ್ ಮಾಡ್ತೀವಿ, ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತೀವಿ, ಜಗಳಗಳೆಲ್ಲ ಹೋಗ್ಬಿಡ್ತದೆ. ಪೇಷಂಟೇ ಬಂದು ನನಗೆ ಆಯುರ್ವೇದ ಬೇಕು ಅಂತ ಕೇಳಕ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ? ಸೊ ಇದು ಅದನ್ನ ಹಿಗ್ಸೋದಕ್ಕಿರುವಂತಹ ದಾರಿ ಅಂತ ಅನ್ಕೋತೀನಿ. ಹಾಗಾಗಿ
ಜನರಲ್ ಪಬ್ಲಿಕ್ಗೆ, ಕಾಮನ್ ಪಬ್ಲಿಕ್ಗೆ ಎಷ್ಟು ಸಾಧ್ಯನಷ್ಟು ಆಯುರ್ವೇದದ ಬಗ್ಗೆ ಹೇಳ್ತಾ ಹೋಗೋಣ ಅಂತ ಹೇಳ್ತಾ, ಬಹುಶಃ ಯಾರ್ದು ಪ್ರಶ್ನೆಗಳಿಲ್ಲ ಅಂತ ಅನ್ಕೋತೀನಿ. ಇವತ್ತಿನ ಕ್ಲಾಸನ್ನ ಇಲ್ಲಿಗೆ ಮುಗಿಸ್ತೇನೆ. ಯಾರ್ದಾರು ಪ್ರಶ್ನೆಗಳಿದಾವ? ಅನ್ಮ್ಯೂಟ್ ಮಾಡ್ಕೋಬೋದಾ? ಇವತ್ತು ಚಾಟ್ ಮಾಡಕ್ ಬರ್ತದೆ ಇಲ್ಲೋ ಗೊತ್ತಾಗ್ತಿಲ್ಲ ನಮ್ಗೆ. ನೋಡಿ, ಮೋಸ್ಟ್ಲಿ ನೀವು ಅನ್ಮ್ಯೂಟ್ ಮಾಡ್ಕೋಬಹುದು ಅನ್ಕೋತೀನಿ. ಯಾರಾದ್ರೂ ಪ್ರಶ್ನೆಗಳಿದ್ರೆ ಆನ್ಸರ್ ಟೈಪ್ ಮಾಡಕ್ ಬರ್ತಾ ಇದೆ ಇದು ಗೊತ್ತಾಗ್ತಿಲ್ಲ, ನೋಡಿ ಒಂದ್ಸರಿ. ಯಾರ್ದಾದ್ರೂ ಕ್ವೆಶನ್ಸ್ ಇದ್ರೆ ಚಾಟ್ ಗ್ರೂಪ್ ಅಲ್ಲಿ ಪ್ಲೀಸ್ ಶೇರ್ ಮಾಡಿ. ಇಲ್ಲದೆ ಇದ್ರೆ ಕ್ಲಾಸ್ ಎಂಡ್ ಆಗುತ್ತೆ. ಚಾಟ್ ಬರ್ತಾ ಇದೆಯೋ ಇಲ್ಲೋ ಪರ್ಮಿಷನ್ ಇದೆ ಸರ್. Can send question here. Question here. Okay. ಯಾವ್ದು ಪ್ರಶ್ನೆಗಳಿಲ್ಲ ಅಂತಂದ್ರೆ ಸ್ವಲ್ಪ ಇದನ್ನ ಮುಂದೆ ತಗೊಂಡು ಹೋಗೋಣ. ಈಗ ವಮನ ಚಿಕಿತ್ಸೆ, ವಿರೇಚನ, ಬಸ್ತಿ ಈ ತರ ಎಲ್ಲ ನಾವು ಚಿಕಿತ್ಸೆಗೆ ಒಳಪಡಿಸ್ತೀವಿ ಪೇಷಂಟ್ ನ. ಈ ಸಂದರ್ಭದಲ್ಲಿ ನಾವು ಏನನ್ನ ಶೋಧನೆ ಮಾಡ್ತೀವಿ, ಏನನ್ನ ಹೊರತೆಗಿತೀವಿ ಶರೀರದಿಂದ, ಯಾವ ಅಂದ್ರೆ ನಾವು ದೋಷ ಬಹಿರ್ಗಮನ ಅಂತ ಕರಿತೀವಿ. ಪಂಚಕರ್ಮದಲ್ಲಿ ಇದು ಧಾತು ಚಿಕಿತ್ಸೆ ಅಲ್ಲ, ಇದು ಶಮನ ಚಿಕಿತ್ಸೆನೂ ಅಲ್ಲ, ಇದು ವ್ಯಾಧಿ ವಿಘಟನ ಚಿಕಿತ್ಸೆ ಅಲ್ಲ. ಪಂಚಕರ್ಮ ಅನ್ನುವಂಥದ್ದು ಶೋಧನ ಚಿಕಿತ್ಸೆ, ಅಂದ್ರೆ ದೋಷವನ್ನ ಬಹಿರ್ಗಮನ ಮಾಡ್ತಕ್ಕಂತಹ ಚಿಕಿತ್ಸೆ ಅನ್ನೋದನ್ನ ನಾವು ಮೊದಲನೇದಾಗಿ ಗುರುತಿಸ್ಕೋಬೇಕು. ಸೊ ದೋಷ ಬಹಿರ್ಗಮನ ಚಿಕಿತ್ಸೆನೇ ಹೊರತು ಇದು ವ್ಯಾಧಿ ವಿಘಟನ ಚಿಕಿತ್ಸೆ ಅಲ್ಲ. ಈ ವ್ಯಾಧಿ ನಿವೃತ್ತಿಗೋಸ್ಕರ ಪಂಚಕರ್ಮ ಅನ್ನೋದು ಅದು ಆಗೋದಿಲ್ಲ, ಹಂಗಿಲ್ಲ. ಅದು ವ್ಯಾಧಿ ವಿಘಟನೆಗೆ ಬೇಕಾಗುವಂಥದ್ದು ಶಮನೌಷಧಿಗಳೇ. ಶಮನವೇ ವ್ಯಾಧಿಯನ್ನ ವ್ಯವಚ್ಛೇದನ ಮಾಡಾಗ್ತದೆ ಹೊರತು ಸಪರೇಟ್ ಗೆ, ಅಂದ್ರೆ ದೋಷ ಸಮೂರ್ತಿನ ವಿಘಟನೆ ಮಾಡ್ತದೆ ಹೊರತು ಇದನ್ನ ಮಾಡಲ್ಲ. ವ್ಯಾಧಿನ ವಮನ ಮಾಡಿ ಆಗ್ಲಿ, ವಿರೇಚನ ಮಾಡಿ ಆಗ್ಲಿ, ಬಸ್ತಿ ಮಾಡಿ ಆಗ್ಲಿ ತೆಗಿಯಕ್ಕಾಗಲ್ಲ. ಅಲ್ಲಿ ತೆಗಿಯೋದು ಯಾವ್ದನ್ನ ಅಂತ ಹೇಳಿದ್ರೆ ದೋಷವನ್ನ ತೆಗಿತೀವಿ. ವಿಕೃತ ದೋಷವನ್ನ, ವಮನದಲ್ಲಿ ವಿಕೃತ ಕಫವನ್ನ, ಅಲ್ಪ ವಿಕೃತ ಪಿತ್ತವನ್ನ, ಅಂದ್ರೆ ಅಲ್ಪ ಪ್ರಮಾಣದಲ್ಲಿ ವಿಕೃತ ಪಿತ್ತವನ್ನ, ಪ್ರಭೂತ ಪ್ರಮಾಣದಲ್ಲಿ ವಿಕೃತ ಕಫವನ್ನ ವಮನದಿಂದ ತೆಗಿತೀವಿ. ಅದೇ ವಿರೇಚನದಲ್ಲಿ ಬಹು ಪ್ರಮಾಣದಲ್ಲಿ ವಿಕೃತ ಪಿತ್ತವನ್ನ, ಅಲ್ಪ ಪ್ರಮಾಣದಲ್ಲಿ ವಿಕೃತ ಕಫವನ್ನ ಹೊರತೆಗಿತೀವಿ. ಅದೇ ಬಸ್ತಿಲಿ ಅದು ಸರ್ವಸ್ವ, ಅದು ಎಲ್ಲದನ್ನು ಮಾಡಾಕ್ಬಿಡ್ತದೆ ಬಸ್ತಿ. ಅದನ್ನ ಶೋಧನ ಅನ್ಬೇಕು, ಶಮನ ಅನ್ಬೇಕು ಅಂತ ಗೊತ್ತಾಗಲ್ಲ, ಆ ಲೆವೆಲ್ಗೆ ಕೆಲಸ ಮಾಡುವಂಥದ್ದು. ಯಾಕಂದ್ರೆ ಬಸ್ತಿ ಶೋಧನವೂ ಹೌದು, ಶಮನವೂ ಹೌದು, ಬ್ರಹ್ಮಣವೂ ಹೌದು. ನಿರುಹ ಅಂತ ಕರೆದ್ರು ಅದೇ ಉದ್ದೇಶಕ್ಕೆ ಅದನ್ನ. ಸೊ ಅನ್ವಸನ ಬಸ್ತಿ, ಸ್ನೇಹ ಬಸ್ತಿ, ಮಾತ್ರ ಬಸ್ತಿಗಳೆಲ್ಲ ಡೆಫಿನೆಟ್ಲಿ ಬ್ರಹ್ಮಣನೇ. ಬಟ್ ನಿರುಹ ಬಸ್ತಿಗೆ ಅದು ಊಹೆ ಮಾಡಕ್ ಆಗಲ್ಲ ಅಂತ ಹೇಳಿರೋದು, ಅದ್ ಹೆಂಗ್ ಕೆಲಸ ಮಾಡ್ತದೆ ಅನ್ನೋದಷ್ಟೇ ಅಲ್ಲ, ಅದು ಶೋಧನವೋ ಶಮನವೋ ಬ್ರಹ್ಮಣವೋ ಅಂತಾನೂ ಊಹೆ ಮಾಡಕ್ ಆಗೋದಿಲ್ಲ. ಹಾಗಾಗಿ ಬಸ್ತಿ ಒಂದು ಅತ್ಯಂತ ಶ್ರೇಷ್ಠವಾದ ಚಿಕಿತ್ಸೆ. ಈ ಪಂಚಕರ್ಮ ಚಿಕಿತ್ಸೆಯಲ್ಲಿ ಈ ವಿಪಾಕವನ್ನು ನಾವು ಗುರುತಿಸ್ಕೋಬೇಕು. ಅಂದ್ರೆ ನಾವು ಸಾಮ ಕಫ ಇದ್ದಂತ ಅವಸ್ಥೆಯಲ್ಲಿ ನಾವು ಅದಕ್ಕೆ ಮೊದಲು ನಿರಾಮಕಫಕ್ಕೆ ತರೋಣ ಅಂತ ಹೇಳಿ ಪಾಚನ ಚಿಕಿತ್ಸಾ, ದೀಪನ ಚಿಕಿತ್ಸೆ ಎಲ್ಲ ಮಾಡ್ತೀವಿ. ಪಾಚನ ದೀಪನೆ ಸ್ನೇಹ ಸ್ಥಾನ ಸ್ವೇದಶ್ಚ ಪರಿಷ್ಕೃತಾನ್ ಶೋಧನೆ ಹಿ ಕಾಲೇ ಯಥಾಸನ್ನಂ ಯಥಾಬಲಂ ಅಂತ ಹೇಳ್ತಾರೆ. ಅದೆಲ್ಲ ಮಾಡಿರ್ತೀವಿ. ಆದ್ರೆ ವಮನದ ಕಾಲದಲ್ಲಿ ನಾವು ಗಮನಿಸ್ಬೇಕು, ಏನ್ ಗಂಟ್ಲಲ್ಲಿ ಟೇಸ್ಟ್ ಬರ್ತದೆ ಅಂತ. ಲವಣಾಸ್ಯತೆ ಬಂತಂದ್ರೆ ನಮ್ಮ ಪಾಚನ ಚಿಕಿತ್ಸೆ ಸಕ್ಸಸ್ ಆಗಿಲ್ಲ ಅಂತಲೇ ಅರ್ಥ. ಯಾಕಂದ್ರೆ ಪಾಚನ ಮಾಡಕ್ ಆಗಿಲ್ಲ ನಮಗೆ ಅಂತ. ಲವಣಾಸ್ಯತೆ ಅದನ್ನ ಪೂರ್ತಿ ಕಫವನ್ನು ಪಾಚನ ಮಾಡಿ ತಂದಿದ್ರೆ ಲವಣಾಸ್ಯತೆ ಬರೋ ಸಾಧ್ಯತೆ ಇರ್ಲಿಲ್ಲ. ಅದ್ರ ಮಧುರಾಸ್ಯತೆ ಬರಬೇಕು. ಆಮ್ಲಾಸ್ಯತೆ ಇತ್ತು ಅಂದ್ರೆ ನಾವು ಸೆಲೆಕ್ಷನ್ ಮಾಡಿದ್ದು ವಮನಕ್ ಮಾಡಬಾರ್ದಾಗಿತ್ತು, ವಿರೇಚನಕ್ ಮಾಡ್ಬೇಕಾಗಿತ್ತು ಅಂತಾನೆ ಅರ್ಥ. ಸೊ ಇಲ್ಲಿ ಚಿಕಿತ್ಸೆ ಮಾಡುವ ಚಿಕಿತ್ಸಕ ಬಹಳಷ್ಟು ವಮನ ಯೋಗ್ಯ ಅಯೋಗ್ಯ, ವಿರೇಚನಕ್ಕೆ ಯೋಗ್ಯ ಅಯೋಗ್ಯ ಅಂತ ಅನ್ಕೋತೀವಲ್ಲ, ಈ ಅರ್ಥ ಎಂಡಲ್ಲಿ ಗೊತ್ತಾಗುತ್ತೆ. ನಿರುವಸ್ಥಿ ಕೊಟ್ಟಾಗ ಏನಾಗ್ತದೆ, ಕೆಲವರು ತಲೆ ಸುತ್ಕೊಂಡ್ ಬಿದ್ಬಿಡ್ತಾರೆ, ಕೆಲವರು ಮೂರ್ಛೆ ಬಂದ್ಬಿಡ್ತದೆ, ಕೆಲವರಿಗೆ ಬಹಳ ಹಗುರ ಆನಂದ ಅಂತ ಅನ್ಸುತ್ತೆ. ಸೊ ಎಲ್ಲಿ ಹಗುರ ಅಂತ ಆನಂದ ಅಂತೆಲ್ಲ ಅನ್ಸುತ್ತೋ ಅಲ್ಲಿ ಮೋಷನ್ ಹೋದಾಗ ಗೊತ್ತಾಗತ್ತೆ ಅವ್ರಿಗೆ. ಆಮ್ಲವೇ ನಿರೋಧದಲ್ಲಿ ಹೊರಗೆ ಬಂತು ಅಂದ್ರೆ ಡೆಫಿನೆಟ್ಲಿ ದೊಡ್ಡ ಮಟ್ಟದಲ್ಲಿ ತಲೆ ಸುತ್ತ ಬಂದು ದೊಡ್ಡ ಮಟ್ಟದಲ್ಲಿ ಹಿಂಗೆಲ್ಲ ಆಗತ್ತೆ. ಸೊ ನಿಜವಾಗಿ ಹಾಗಾಗಿ ವಿರೇಚನ ಕೊಟ್ಬಿಟ್ಟು ಬಸ್ತಿ ಕೊಡೋದು ತುಂಬಾ ಸೂಕ್ತ. ಸೊ ದ್ರವ್ಯ ಹೊರಗೆ ಬಂದಾಗ, ವಮನ ಬಂದಾಗ ಕೆಲವ್ರಿಗೆ ನಿಂತ್ಕೊಳಕ್ ಆಗಲ್ಲ, ಆ ಲೆವೆಲ್ಗೆ
ಆಮ್ಲೀಯತೆ ಇರ್ತದೆ, ಇಡೀ ರೂಮ್ ಎಲ್ಲ ಹುಳಿ ವಾಸನೆ ಬಂದಿರ್ತದೆ. ಸೊ ಅಷ್ಟು ವಿಶೇಷವಾಗಿ ಆಮ್ಲಪಿತ್ತದಲ್ಲಿ ಅಷ್ಟು ಮಟ್ಟದಲ್ಲಿ ನಾವು ಆಮ್ಲವನ್ನ ಅಲ್ಲಿ ಗೊತ್ತಾಗ್ತದೆ. ವಿರೇಚನ ಆದಾಗ್ಲೂ ಕೂಡ ಗೊತ್ತಾಗ್ತದೆ ಅದು. ಪೇಷಂಟ್ಗೆ ನೀವು ಫ್ಲಶ್ ಮಾಡಬೇಡಿ ಅಂತ ಹೇಳಿ ನೀವು ನೋಡಿದ್ರೆ ಡೆಫಿನೆಟ್ಲಿ ಅದು ಅದ್ರ ಗಂಧ ಗೊತ್ತಾಗ್ತದೆ, ವಿಸರ ಗಂಧ ಗೊತ್ತಾಗ್ತದೆ ಪಿತ್ತದ್ದು. ಹೀಗಾಗಿ ಈ ಬಹಿರ್ಗಮನ ಯಾವಾಗ ಆಗುತ್ತೋ ಆ ಸಂದರ್ಭದಲ್ಲಿ ವಿಪಾಕವನ್ನು ಗುರುತಿಸ್ಕೋಬೇಕು. ಈ ವಿಪಾಕ ಇದ್ದಿದ್ರಿಂದ ಇಷ್ಟು ದಿನ ಈ ಶರೀರದಲ್ಲಿ ಈ ವಿಪಾಕ ಇದ್ದಿದ್ರಿಂದ ಇಷ್ಟೆಲ್ಲಾ ಲಕ್ಷಣಗಳಿತ್ತು ಅಂತ ಯಾವಾಗ ಗೊತ್ತಾಗುತ್ತೋ ಅವಾಗ ನಮ್ಗೆ ಅರ್ಥ ಆಗುತ್ತೆ ಇದು ಮಧುರದ ಬದಲು ಲವಣ ವಿಪಾಕ ಆಗಿದ್ದರಿಂದ ಶರೀರದಲ್ಲಿ ಇಂತಿಂತಹ ಲಕ್ಷಣಗಳನ್ನ ಉತ್ಪತ್ತಿ ಮಾಡ್ತಾ ಇತ್ತು. ಒಂದ್ ವೇಳೆ ಮಧುರ ವಿಪಾಕ ಆಗಿದ್ರೆ ಹೆಲ್ತ್ ಅನ್ನು ಉತ್ಪತ್ತಿ ಮಾಡ್ತಾ ಇತ್ತು. ಸೊ ಆರೋಗ್ಯವನ್ನು ಉತ್ಪತ್ತಿ ಮಾಡೋದಕ್ಕೆ, ರೋಗವನ್ನು ಉತ್ಪತ್ತಿ ಮಾಡೋದಕ್ಕೆ ವಿಪಾಕ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುದು ಅಂತ ನಮಗೆ ಚಿಕಿತ್ಸೆ ಮಾಡುವಾಗ ಅರ್ಥ ಆಗ್ತದೆ ಹೊರತು ಪುಸ್ತಕ ಓದುವಾಗ ಆನ್ಸರ್ ಬರೆಯುವಾಗ ಬಹಳ ಸ್ವಲ್ಪ ಗೊತ್ತಾಗ್ತದೆ. ಯಾಕಂದ್ರೆ ಅದನ್ನ ನೋಡಿರೋದಿಲ್ಲ, ಪ್ರಾಕ್ಟಿಕಲ್ ಅದನ್ನ ಕಣ್ಣಿಗೆ ಕಾಣಲ್ಲ. ಹಾಗಾಗಿ ವಿಪಾಕವನ್ನ ಅಲ್ಲಿ ಗುರುತಿಸ್ಕೋಬೇಕು. ಹಾಗಾಗಿ ಚಿಕಿತ್ಸಾ ಅಂತ್ಯದಲ್ಲಿ ನಮಗೆ ನಮ್ಮ ಚಿಕಿತ್ಸೆ ಪಾಚನ ಚಿಕಿತ್ಸೆ ಸಕ್ಸಸ್ ಆಗಿತ್ತೋ ಇಲ್ಲೋ ಅಂತ ಗೊತ್ತಾಗದೆ ಅಂತ್ಯದಲ್ಲಿ. ಅವಾಗ ನಮಗೆ ಈ 3 ವಿಪಾಕಗಳ ಕಲ್ಪನೆ ಬರ್ತದೆ. ಇದು ಹಿಂಗಿದ್ರೆ ಏನಾಗ್ತಿತ್ತು, ಹಿಂಗಿದ್ರೆ ಏನಾಗ್ತಿತ್ತು ಅಂತ. ವಿಪಾಕ ದೃಷ್ಟಿ. ಹೌ ಕ್ಯಾನ್ ವಿ ಡಿಫರೆನ್ಶಿಯೇಟ್ ವಿಪಾಕ ದೋಷಸ್ like ಮಧುರ ವಿಪಾಕ, ಡಸ್ಟ್ ಐಆರ್, ಆಮ್ಲ ಆರ್ ಕಟು ವಿಪಾಕ ದೃಷ್ಟಿ. ಲೈಕ್ ಮಧುರ ವಿಪಾಕ ದೃಷ್ಟಿ, ಆಮ್ಲ ವಿಪಾಕ ದೃಷ್ಟಿ, ಆರ್ ಕಟು ವಿಪಾಕ ದೃಷ್ಟಿ. ಸೊ ವಿಪಾಕ ದೃಷ್ಟಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಈಗ ಅದನ್ನೇ ಹೇಳ್ತಾ ಹೋದೆ ಮೋಸ್ಟ್ಲಿ ನಾನು. ಮೇಲ್ನೋಟದಲ್ಲಿ ಸುಲಭ ಅಲ್ಲ ಅದು ವಿಪಾಕ ದೃಷ್ಟಿನ ಅರ್ಥ ಮಾಡ್ಕೊಳ್ಳೋದು. ಒಂದ್ ವೇಳೆ ಪಂಚಕರ್ಮವನ್ನು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು ಅಂದ್ರೆ ಇದು ಈ ವಿಪಾಕಗಳು ಇದೆ ಅಂತ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಇನ್ನು 3 ವಿಪಾಕಗಳು ವಿಕೃತಿ ರೂಪದಲ್ಲಿ ಇನ್ನೊಂದು 3 ವಿಪಾಕಗಳು ಇದಾವೆ ಅಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಅವು ಇದಾವ ಅಂತ ಕೂಡ ಗೊತ್ತಾಗಲ್ಲ. 3 ಆಚಾರ್ಯ ಹೇಳಿದ್ರೆ 3 ವಿಪಾಕ ಇದಾವಂತೆ ಅನ್ಕೊಂಡ್ ಕೂತ್ಕೊಂಡಿರ್ತೀವಿ. ಈ 3 ವಿಕೃತಿಯನ್ನು ಉತ್ಪತ್ತಿ ಮಾಡ್ತಕ್ಕಂತಹ 3 ವಿಪಾಕಗಳದಂತೂ ಗೊತ್ತಾಗದೆ ಪಂಚಕರ್ಮ ಚಿಕಿತ್ಸೆ. ಯಾಕಂದ್ರೆ ದೋಷವನ್ನು ಹೊರಗೆ ಹಾಕ್ತಿವಿ, ಅಲ್ಲಿ ಹೊರಗೆ ಹಾಕುವಾಗ ಅಗ್ನಿ ಸಂಬಂಧವಾಗೇ ಇರ್ತದೆ, ಅಗ್ನಿ ಜೊತೆಗೆ ಇರ್ತದೆ. ಸೊ ಅಗ್ನಿ ಜೊತೆಗಿರ್ತಕ್ಕಂತಹದ್ದು ಯಾವ ರಸದಿಂದ ಕೂಡ್ತು ಅನ್ನೋದ್ರ ಮೇಲೆ ಅದು ಗೊತ್ತಾಗ್ತದೆ. ಅದು ಗೊತ್ತಾದ ಮೇಲೆ ಹೆಂಗ್ ಐಡೆಂಟಿಫೈ ಮಾಡ್ತೀವಿ, ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಈಗ ಅಂದ್ರೆ ಲಕ್ಷಣಗಳಿಂದ. ಸೊ ಈಗ ಏನಾಗುತ್ತಂದ್ರೆ ನೀವು ಪಂಚಕರ್ಮ ಮಾಡ್ತಿರೋ ಬಿಡ್ತಿರೋ ಪೇಷಂಟ್ ಕೂತ್ಕೊಂಡ್ರೆ ಈ ಶರೀರದಲ್ಲಿ ಇಂಥ ವಿಪಾಕ ಆಗಿದೆ ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಆ ಲಕ್ಷಣಗಳಿದಾವಲ್ಲ. ಸೊ ಎಲ್ಲಾ ಸಾಮ ಕಫಗಳಿಂದ ಉತ್ಪತ್ತಿ ಆಗ್ತಕ್ಕಂತಹ ಕಫಜಿ ವಿಕಾರಗಳು ಅಂತೇನಿದೆಯೋ ಇದೆಲ್ಲದು ಲವಣ ವಿಪಾಕದಿಂದನೇ ಆಗ್ತಕ್ಕಂತಹ ವಿಕಾರ. ಅದ್ರಾಗೇನು ಡೌಟ್ಲೆಸ್. ಅದು ಮಧುರ ವಿಪಾಕ ಆಯ್ತಂದ್ರೆ ಪ್ರಾಕೃತ ಅವಸ್ಥೆ ಬಂದ್ಬಿಡ್ತವೆ. ಹಾಗಾಗಿ ಎಲ್ಲಾ ಪಿತ್ತಜಿ ವಿಕಾರ, ಸಾಮಪಿತ್ತ ವಿಕಾರಗಳೇನಿದಾವಲ್ಲ ಇವೆಲ್ಲವೂ ಐದರ್ ಕಟು ಆರ್ ಆಮ್ಲ, ಆದ್ರೆ ಹೆಚ್ಚಿನ ಅಂಶ ಆಮ್ಲದಿಂದ ಡ್ಯಾಮೇಜ್ ಮಾಡ್ಕೊಂಡಿರ್ತದೆ. ಅಗ್ನಿ ಮಾತ್ರ ಕಟುದಿಂದ ಡ್ಯಾಮೇಜ್ ಆಗುತ್ತೆ. ಅದು ಅಗ್ನಿ ಸಂದರ್ಭದಲ್ಲಿ ಹೇಳ್ತೀನಿ, ಈ ಸಂದರ್ಭದಲ್ಲಿ ಕನ್ಫ್ಯೂಷನ್ ಆಗ್ಬಿಡ್ತದೆ. ಅಗ್ನಿ ಸಂಬಂಧವಾಗಿ ಬಂದಿರತಕ್ಕಂತಹ ಪಿತ್ತ ಕಟು ವಿಪಾಕವನ್ನು ತಗೋತದೆ, ಆಹಾರ ಸಂಬಂಧಿ ಬಂದಿರತಕ್ಕಂತಹ ಪಿತ್ತ ಆಮ್ಲ ವಿಪಾಕವನ್ನ ಪಡ್ಕೊಳ್ತದೆ. ಆ ಪಡ್ಕೋಬೇಕದು. ಅದು ಮುಂದೆ ಏನ್ ಲಕ್ಷಣಗಳನ್ನು ಮಾಡುದು. ಇವತ್ತು ಜಗತ್ತಲ್ಲಿ ಹೈಯೆಸ್ಟ್ ಡ್ಯಾಮೇಜ್ ಮಾಡ್ಕೊಳ್ತಾ ಇರೋದು ವಿಪಾಕವನ್ನೇ. ನಾವು ಯಾಕಂದ್ರೆ ಹೈಯೆಸ್ಟ್ ಡಿಸೀಸ್ಗಳು ಇರೋದಕ್ಕೆ ರೀಸನ್ನೇ ಈ ವಿಪಾಕ ಡ್ಯಾಮೇಜ್ ಮಾಡ್ಕೊಳ್ತಾ ಇರೋದು. ಯಾಕಂದ್ರೆ ಆಹಾರ ಸೇವನೆ ಹೇಗಿದೆ ಅಂದ್ರೆ ಅಗ್ನಿಗೆ ಅದು ಅಸಾತ್ಮ್ಯ ಆಹಾರ ಅಂತ ಆಚಾರ್ಯ ಒಂದು ಶಬ್ದ ಹೇಳ್ಬಿಡ್ತಾರೆ ನೋಡ್ರಿ. ಅಸಾತ್ಮ್ಯ ಆಹಾರದಿಂದ, ಅಸಾತ್ಮ್ಯ ವಿಹಾರದಿಂದ, ಪ್ರಜ್ಞಾಪರಾಧದಿಂದ, ಈ 3 ಹೇಳ್ಬಿಟ್ಟು. ಸೊ ಅಸಾತ್ಮ್ಯ ಆಹಾರ ಅಂದ್ರೆ ನಾವು ಸುಮ್ಮನೆ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಿ ಬಂದ್ಬಿಡ್ತೀವಿ ಕ್ಲಾಸಲ್ಲಿ. ಬಿಕಾಸ್ ಆಫ್ ಅಸಾತ್ಮ್ಯ ಆಹಾರ ವಿಹಾರ ಇವ್ರಿಗಿಂತ ಡಿಸೀಸ್ ಬಂತು ಅಂತ. ಏನಂಗ ಅಸಾತ್ಮ್ಯ ಅಂದ್ರೆ ಅಗ್ನಿಗೆ ಹೊಂದ್ಕೊಳ್ಳಾರ್ದಂತಹ ಆಹಾರ ಅಂತ ಅರ್ಥ. ಅಗ್ನಿಗೆ ಹೊಂದ್ಕೊಳ್ಳಾರ್ದಂತಹ ಆಹಾರವನ್ನೇ ಇವತ್ತು ಯಥೇಚ್ಛವಾಗಿ ತಿಂತಾ ಇದೀವಿ ನಾವು. ಯಾವಾಗ ಅಗ್ನಿಗೆ ಅದು ಹೊಂದ್ಕೊಳ್ಳಲ್ವೋ ಆಹಾರ, ಇಮಿಡಿಯೇಟ್ ಆಗಿ ಅದು ಉತ್ಪತ್ತಿ ಮಾಡುವಂತ ವಿಪಾಕ ಈ ಶರೀರವನ್ನ, ವಿಪಾಕ ವ್ಯತ್ಯಾಸ ಆದ್ರೆ ಈ ಜಗತ್ತಲ್ಲಿ ಏನೂ ಆಗೋದಿಲ್ಲ. ಈ ಶರೀರ ಇರಲ್ಲ, ಬೇರೆ ಶರೀರ ಇರ್ತದೆ ಅಷ್ಟೇ. ಅದೇನು ಬಹಳ ದೊಡ್ಡ ಇದಲ್ಲ. ವಿಪಾಕ ವ್ಯತ್ಯಾಸ ಆಗ ಹೋಗ್ಬಿಡ್ತದೆ. ವಿಪಾಕ ವ್ಯತ್ಯಾಸ ಆಯ್ತು ಅಂದ್ರೆ ಇದನ್ನು ಬದುಕಿಸ್ಕೊಳಕ್ ಆಗಲ್ಲ. ಅದನ್ನ ಟುವರ್ಡ್ಸ್ ಡಿಸೀಸ್ ಸ್ಟಾರ್ಟ್ ಆಗ್ತದೆ. ಡಿಸೀಸ್ ಉಂಟಾಗೆ ಮತ್ತು ಅದನ್ನೇ ಮುಂದುವರಿಸಿದ್ರೆ ಇನ್ನೊಂದು ಸ್ವಲ್ಪ ಡೀಪರ್ ಧಾತುಗಳು ಹೋಗುತ್ತೆ. ಮತ್ತು ಅದನ್ನೇ ಉಳಿಸಿದ್ರೆ ಇನ್ನೊಂದು ಸ್ವಲ್ಪ ಇದು ಹೋರಾಡ್ತಾ ಇರ್ತದೆ ಈ ವಿಪಾಕನ ಉಳಿಸ್ಕೊಳಕ್ಕೆ. ಆ ಹೋರಾಟದಲ್ಲಿ ನಾವು ಕೊಡ್ತಕ್ಕಂಥ ವಿಪಾಕ ನಿತ್ಯವೂ ಕೆಟ್ಟ ವಿಪಾಕವನ್ನೇ ಉತ್ಪತ್ತಿ ಮಾಡ್ತಾ ಇರೋದು. ಇದು ಹೋರಾಡ್ತಾನೆ ಇರೋದು. ಈ ಹೋರಾಟನೇ ಡಿಸೀಸ್ ಅಂತೀವಿ. ಒಂದ್ ದಿವಸ ಇದು ಗೆಲ್ತು ಅಂದ್ರೆ ಇದು ಬಿದ್ದು ಹೋಗ್ತದೆ, ಬೇರೆ ಶರೀರ ಉತ್ಪತ್ತಿ ಆಗ್ತದೆ ಅಷ್ಟೇ. ಏನು ಬೇರೆ ಶರೀರ ಅಂದ್ರೆ ಈ ಆತ್ಮ ಹೋಗಿ ಇನ್ನೊಂದ್ ಕಡೆ ಬರ್ತದೆ ಅಂತಲ್ಲ, ಈ ಶರೀರದಿಂದ ಜೀವಿ ಇನ್ನೊಂದು ಭಾಗ ಉತ್ಪತ್ತಿ ಆಗ್ತದೆ ಅಷ್ಟೇನೆ. ಹಾಗಾಗಿ ಈ ವಿಪಾಕಗಳು ನಾವು ಚಿಕಿತ್ಸಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ನಾನು ಪಥ್ಯನ ಯಾಕೆ ಅಷ್ಟು ಸ್ಟ್ರಿಕ್ಟ್ ಹೇಳ್ಕೊಂಡು ಹೋಗ್ತೀನಿ ಅಂದ್ರೆ ಡಾಕ್ಟರ್ ಬಹಳ ಪಥ್ಯ ಹೇಳ್ತಾರೆ ಅಂತ ಅನ್ಸುತ್ತೆ. ಅದೇನ್ ಪಥ್ಯ ಯಾಕೆ ಹೇಳೋದು ಅಂದ್ರೆ ವಿಪಾಕವನ್ನ ಸರಿಯಾಗಿ ಇಟ್ಕೊಳ್ಳಿ ಅನ್ನೋದೊಂದೇ ಉದ್ದೇಶ. ವಿಪಾಕ ಸರಿ ಆಯ್ತು ಅಂದ್ರೆ
ಏನ್ 100 ವರ್ಷ ಅದ್ಭುತ ಬದುಕ್ಬೋದು. ಯಾಕಂದ್ರೆ ಹೇಳಿದ್ದಿದೆ ಅಲ್ಲ, ವಿಪಾಕವೇ ಜೀವ, ವಿಪಾಕವೇ ಧಾತು, ವಿಪಾಕವೇ ರಸಾಯನ, ವಿಪಾಕವೇ ಔಷಧ, ವಿಪಾಕವೇ ಈ ಜೀವಿಯ ವ್ಯವಸ್ಥೆ ಸ್ಥಿತಿಯನ್ನು ಇಡೋದಕ್ಕೆ ಸರ್ವಸ್ವ ಅದು. ಸಾಕಷ್ಟು ನಾವು ಕೆಡಿಸ್ಕೊಂಡಿದೀವಿ. ಇದು ಈಗ ಅರ್ಥ ಆಗತ್ತೆ ನಾನು ಕೆಡಿಸ್ಕೊಂಡಿದ್ದೀನಿ ಅಂತ. ಯಾಕಂದ್ರೆ ಆಹಾರಗಳನ್ನ ಏನನ್ನ ತಗೋಬೇಕಿತ್ತು, ವಿಹಾರಗಳಲ್ಲಿ ಹೇಗಿರ್ಬೇಕಿತ್ತು, ಎಲ್ಲ ಆಯುರ್ವೇದ ಮುಗಿಯಕ್ಕಿಂತ ಮೊದಲನೇ ಚೆನ್ನಾಗಿ ಕೆಡ್ಸ್ಕೊಂಡು ಹೋಗಿದೀವಲ್ಲ. ಹಾಗಾಗಿ ಈ ಹಂತದಲ್ಲಿ ಅದು ಅರ್ಥ ಆಗ್ತದೆ ಅಷ್ಟೇ. ಆಫ್ಟರ್ ಟೇಕಿಂಗ್ ಮೆಡಿಸಿನ್ ಮೋಸ್ಟ್ ಆಫ್ ದ ಪೇಷಂಟ್ಸ್ ಆರ್ ಕಂಪ್ಲೇನಿಂಗ್ ಆಫ್ ಎಸಿಡಿಟಿ. ದೀಸ್ ದೇ ಸೇ ಉಷ್ಣ ಆಗಿದೆ. ಹೌದು, ಡೆಫಿನೆಟ್ಲಿ ಅವ್ರು ಬಹಳಷ್ಟು ಪೇಷಂಟ್ಸ್ ಇದನ್ನ ಆಯುರ್ವೇದ ಔಷಧಿಗಳೇ ಉಷ್ಣ ಅಂತ ಅನ್ಕೋತಾರೆ. ಇದಕ್ಕೆ ಉತ್ತರ ಏನ್ ಹೇಳ್ಬೇಕಂದ್ರೆ, ಅವ್ರಿಗೆ ಉತ್ತರ ಹೇಳ್ಬೇಕು, ಡೋಸ್ ಕಡಿಮೆ ಮಾಡ್ಬೇಕು ಅವ್ರಿಗೆ. ಈ ತರದವ್ರಿಗೆಲ್ಲ ಖಂಡಿತವಾಗ್ಲೂ ಡೋಸೇಜ್ ಕಡಿಮೆ ಮಾಡ್ಬೇಕು. ಈ ಡೋಸ್ ಆಫ್ ಮೆಡಿಸಿನ್ ಅನ್ನು ಅವರು ಟಾಲರೇಟ್ ಮಾಡ್ಕೊಳಕ್ ಆಗೋದಿಲ್ಲ. ಯಾಕೆಂದ್ರೆ ಅವ್ರು ಊಟ ಮಾಡುವಂತ ಊಟದಲ್ಲಿ ಸಾಕಷ್ಟು ಉಷ್ಣ ಭಾವ ಇದೆ. ಅದನ್ನ ಹೊರಗೆ ಹಾಕ್ಲಿಕ್ಕೆ ಆಯುರ್ವೇದ ದ್ರವ್ಯಗಳು ಪ್ರಯತ್ನ ಮಾಡ್ತಾ ಇರ್ತವೆ. ಹೊರಗೆ ಹಾಕಿದ ತಕ್ಷಣ ಅವ್ರಿಗೆ ಅನ್ಸೋದು ಉಷ್ಣ ಅಂತ. ನನಗೆ ಮೂತ್ರ ಉರಿ ಬಂತು, ಬೇದಿಲ್ ಉರಿ ಅನ್ಸುತ್ತೆ, ಕಣ್ಣುರಿ ಅನ್ಸುತ್ತೆ, ಬಾಡಿ ಹೀಟ್ ಅನ್ಸುತ್ತೆ. ಇದೆಲ್ಲ ಅನ್ಸೋದು ದ್ರವ್ಯದಿಂದ ಅಲ್ಲ, ದ್ರವ್ಯ ಉಷ್ಣವನ್ನ ಹೊರ ತೆಗೆಯೋದ್ರಿಂದ. ದ್ರವ್ಯ ದೋಷ ಮೂರ್ತಿಯನ್ನು ವಿಘಟನೆ ಮಾಡಕ್ ಹೋದ ತಕ್ಷಣವೇ ಏನ್ ದೋಷ ಇದೆ? ಪಿತ್ತ ದೋಷ ಇರ್ತದೆ. ಹೆಚ್ಚಿನ ಅಂಶ ಇವತ್ತಿನ ಜನರಿಗೆ ಪಿತ್ತ ಪ್ರಕೋಪ ಲಕ್ಷಣಗಳೇ ಹೆಚ್ಚಿನ ಜನರಿಗೆ ಇರುವಂತದ್ದು. ಪಿತ್ತ ಹೈಯೆಸ್ಟ್ ಉತ್ಪತ್ತಿ ಕೂತ್ಕೊಂಡಿದೆ. ಮತ್ತೆ ಏನನ್ನು ತೆಗಿಬೇಕು ಹೊರಗೆ? ಪಿತ್ತವನ್ನೇ ತೆಗಿಬೇಕು. ಹೀಟ್ ಉತ್ಪತ್ತಿ ಆಗುವಂತದ್ದು ಇದರಿಂದ ಅಲ್ಲ. ಅಗ್ನಿಗೆ ಅಸಾತ್ಮ್ಯವಾದ ಆಹಾರವನ್ನ ಇವತ್ತು ಗುರು ಆಹಾರವನ್ನ ಅತ್ಯಂತ ಹೆಚ್ಚಾಗಿ ತಿಂತಾ ಇದೀವಿ. ಅಗ್ನಿಗೆ ಪಚನ ಆಗೋಕೆ ಈಗ ದೋಸೆ ಇಡ್ಲಿಗಳಿದೆ. ಎಷ್ಟು ಗುರು ಆಹಾರಗಳು, ಏನೇನೋ ಕಥೆಗಳನ್ನ ಹೇಳ್ತಾರೆ ನಮ್ಮ ಆಯುರ್ವೇದ ಡಾಕ್ಟರ್ಗಳು ಕೂಡ. ಬಹಳ ಸುಪಾಚಿ, ಇದು ಬಹಳ ಈಸಿಯಾಗಿ ಡೈಜೆಸ್ಟ್ ಏನಿಲ್ಲ. ಅಗ್ನಿನ ಹಾಳು ಕೆಡುವಾಗ್ತದೆ ಇವೆರಡು. ಯಾಕಂದ್ರೆ ಅದು ದ್ರವೋಷ್ಣ ಅನಭಿಷಿಂದಿ ಅಂತ ಆಚಾರ್ಯ ಹೇಳ್ತಾರೆ. ಸ್ನಿಗ್ಧ ದ್ರವೋಷ್ಣ ಅನಭಿಷಿಂದಿ ಅಂತ. ಅದು ಅನಭಿಷಿಂದಿ ಆಹಾರ ಅಲ್ಲ, ಅದು ಅಭಿಷಿಂದಿ ಆಹಾರ. ಯಾವಾಗ ಅಭಿಷಿಂದಿ ಇರ್ತದೋ ಅಗ್ನಿಗೆ ಇಲ್ಲಿಂದ ಫಲ ಸಿಗ್ತದೆ. ಮೂಲ ಅಗ್ನಿಗೆ, ಮತ್ತೆ ಮೇಲ್ಮಟ್ಟದಲ್ಲಿ ಅಗ್ನಿಗಲ್ಲ, ಮೂಲ ಧಾತ್ವಾಗ್ನಿಗಳ ಲೆವೆಲ್ ಅಲ್ಲಿ ಡ್ಯಾಮೇಜ್ ಮಾಡ್ಬಿಡ್ತದೆ. ಹಾಗಾಗಿ ಈ ಮೊಸರು, ಅಭಿಷಿಂದಿ ಇರ್ತಕ್ಕಂಥ ಮೊಸರು ಹೆಚ್ಚು ತಿನ್ನೋರಿಗೆ ಮಜ್ಜಾಧಾತು ಹಾಳಾಗಿಂದ್ರೆ ಕಣ್ಣಿನ ದೃಷ್ಟಿ ದೋಷಗಳು ಬರುವಂತದ್ದು. ಹೀಗೆ ಮಜ್ಜಾಧಾತ್ವಾಗ್ನಿ ಡ್ಯಾಮೇಜ್ ಮಾಡೋ ಲೆವೆಲ್ ಮೊಸರು ಕೆಪಾಸಿಟಿ ಇದೆ ಅಂತಾದ್ರೆ, ದೋಸೆ ಇಡ್ಲಿಗಳಿಗೆ ಅದಕ್ಕಿಂತ ಹೈಯೆಸ್ಟ್ ಇದೆ. ಇವತ್ತೇನ್ ಸಾಕಷ್ಟು ಜನ ದೋಸೆ ಇಡ್ಲಿಗಳನ್ನ ಉದ್ದಿನಬೇಳೆ ಹಾಕಿ ನಿನ್ನಿಂದ ರಾತ್ರಿ ನೆನೆಸ್ಬಿಟ್ಟು ಇದರಲ್ಲಿ ಅಲೋಪತಿ ಸೈನ್ಸ್ ಮಿಕ್ಸ್ ಮಾಡಿ ತರಕ್ ಹೋಗೋದಿಲ್ಲ. ಇದರಲ್ಲಿ ಬ್ಯಾಕ್ಟೀರಿಯಾಗಳು ಬರ್ತದೆ, ಒಳ್ಳೇದು. ಅದೇ ಆ ಬ್ಯಾಕ್ಟೀರಿಯಾಗಳನ್ನ ತಿಂದ್ರೆ ಬದುಕ್ಬೇಕು. ಇಲ್ಲಿ ಇಷ್ಟು pH ಇರ್ತದಲ್ಲಿ ಅಲೋಪತಿ ಪ್ರಕಾರ ವಿಚಾರ ಮಾಡಿದ್ರು ಅಷ್ಟು pH ಎಲ್ಲ ಬ್ಯಾಕ್ಟೀರಿಯಾಗಳು ಸಸ್ಟೈನ್ ಎಲ್ಲ ಆಗುತ್ತೆ. ಬ್ಯಾಕ್ಟೀರಿಯಾ ಕೊಡೋ ರೀತಿ ಅದಲ್ಲ. ಅದಕ್ಕೊಂದು ಅಟ್ಮಾಸ್ಫಿಯರ್ ನ ಸೃಷ್ಟಿ ಮಾಡಿಬಿಟ್ರೆ ಗುಡ್ ಬ್ಯಾಕ್ಟೀರಿಯಾಸ್ ತಾನೇ ಬೆಳಿತವೆ. ಎಷ್ಟು ಬೆಳಿತವೆ ಅಂದ್ರೆ, ಇವತ್ತು ಹಾಲಿಗೆ ಒಂದ್ ಸ್ವಲ್ಪ ಮೊಸರು ಹಾಕಿದ್ರೆ ನಾಳೆ ಬೆಳಗ್ಗೆ ಇಡೀ ಹಾಲೆಲ್ಲ ಮೊಸರು ಮಾಡುವಷ್ಟು ಬ್ಯಾಕ್ಟೀರಿಯಾಗಳು ಸ್ಪೀಡ್ ಗ್ರೋತ್ ಆಗ್ತವೆ. ಲಾರ್ಜ್ ಇಂಟೆಸ್ಟೈನ್ ಗ್ರೋತ್ ಆಗಲ್ಲ, ತಂತಾನೆ ಗ್ರೋತ್ ಆಗ್ತವೆ. ನೀವು ಅಟ್ಮಾಸ್ಫಿಯರ್ ಕ್ಲಿಯರ್ ಮಾಡ್ಕೊಟ್ರೆ ಸಾಕು. ಏನ್ ಬ್ಯಾಕ್ಟೀರಿಯಾ ತಿಂದ್ಬಿಟ್ಟು ಹೆಚ್ಚು ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಅಟ್ಮಾಸ್ಫಿಯರ್ ಅದಕ್ಕೆ ಬೇಕಾದ ಅಟ್ಮಾಸ್ಫಿಯರ್ ಇಲ್ದಂಗ್ ಮಾಡಿ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಮೇಲಿಂದ ನಾವು ಗಟ್ ಮೈಕ್ರೋಬ್ಸ್ ಅಂತೇಳಿ ಮೊಸರು ತಿನ್ರಿ ಅಂತ ಹೇಳಿದ್ರೆ ಅಲೋಪತಿ ಡಾಕ್ಟರ್ಗಳು ಎಷ್ಟು ಹೆಂಗ್ ಹೇಳ್ತಾರೆ ಅಂದ್ರೆ, ಗಟ್ ಮೈಕ್ರೋಬ್ಸ್ ಬೇಕು, ಮೊಸರು ತಿನ್ರಿ, ಮೊಸರು ಇಲ್ಲದೆ ಊಟನೇ ಮಾಡಬಾರ್ದು. ಇಷ್ಟೆಲ್ಲ ಸೂಪರ್ಫಿಷಿಯಲ್ ಸಿದ್ಧಾಂತ ಇಟ್ಕೊಂಡ್ ಬಂದ್ಬಿಟ್ರೆ ಇಡೀ ಇದನ್ನ ಹಾಳು ಮಾಡ್ತಾರೆ. ಹೀಗಾಗಿ ನಾವು ಹೀಟ್ ಆಗುವಂತಹ ಪದಾರ್ಥವನ್ನ, ಪಿತ್ತ ಪ್ರಕೋಪ ಆಗುವಂತವನ್ನ ಸಾಕಷ್ಟು, ಇಡ್ಲಿ ದೋಸೆ ಒಂದು ಎಕ್ಸಾಂಪಲ್ ಹೇಳಿದ ಅಷ್ಟೇನೆ. ಫ್ರೈಡ್ ರೈಸ್ಗಳು ಮೂರನೇದು ಇತ್ತು. ಇಡೀ ಜಗತ್ತಲ್ಲಿರ್ತಕ್ಕಂತಹ ಇವತ್ತೇನ್ ನಾವು ರೋಗಗಳು ನೋಡ್ತೀವಿ, ಮೂರೇ ದೊಡ್ಡ ಕಾರಣಗಳಿವೆ ನಿಜವ್ಯಾಧಿಗಳಿಗೆ. ಸೊ ಇಂಥವ್ ತಿಂದ್ಕೊಂಡ್ಬಿಟ್ಟು ಪಿತ್ತವನ್ನು ಎರಾಬಿರಿ ಪ್ರಕೋಪ ಮಾಡ್ಕೊಂಡು ಆಯುರ್ವೇದ ಔಷಧಿ ಅದನ್ನ ತೆಗೆಯೋದಕ್ಕೆ ನೋಡಿದ ತಕ್ಷಣನೇ ಹೀಟ್ ಆಗುತ್ತೆ. ಇದನ್ನ ಹೀಗೆ ಹೇಳ್ಬೇಕು ಅವ್ರಿಗೆ. ಮೊದ್ಲು ಇವನ್ನ ಬಿಡಿ, ಹೀಟ್ ಆಗೋದಿಲ್ಲ. ನಮ್ಮಲ್ಲಿ ಯಾವ ದ್ರವ್ಯಗಳು ಹೀಟ್ ಆಗೋದು? ಯಾರು ಮೊದಲೇ ಬಂದವ್ರು ಹೀಟ್ ಅಂತ ಹೇಳಿದ್ರೆ ಇಮಿಡಿಯೇಟ್ ಹೇಳ್ಬೋದು ನೀವು ಇದನ್ನ ತಿಂದಿದ್ದೀರಿ ಅಂತ. ಹೌದು ಅಂತಾರೆ, ಡೌಟ್ಲೆಸ್ ಹೌದು ಅಂತ ಅನ್ಲೇಬೇಕು. ಯಾಕಂದ್ರೆ ಇದರಿಂದ ಉತ್ಪತ್ತಿ ಆಗ್ತಾ ಇರ್ತದಲ್ಲಿ. ಅದನ್ನ ಹೊರಗೆ ಹಾಕೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಹೀಟ್ ಅಂತ ಹೇಳ್ಬಿಟ್ರೆ ಇದು ಅದೇ ರೀಸನ್, ಬೇರೆ ಏನು ರೀಸನ್ ಅಲ್ಲ. ದ್ರವ್ಯಗಳು ಹೀಟ್ ಮಾಡುವಂತದ್ದೇನು ಪ್ರಮೇಯ ಇಲ್ಲ. ಒಂದ್ ವೇಳೆ ಆತರ ಇದ್ರೆ ಸ್ವಲ್ಪ ಪ್ರಮಾಣವನ್ನು ದ್ರವ್ಯವನ್ನು 50% ಇಳಿಸ್ಬಿಟ್ಟು ಏನ್ ಡೋಸ್ ಕೊಡ್ತೀವಿ ಅದನ್ನ ಆಹಾರವನ್ನು ಕರೆಕ್ಷನ್ ಮಾಡಿದ್ರೆ ವೆರಿ ನೆಕ್ಸ್ಟ್ ಡೇ ಅದು ಹೀಟ್ ಉತ್ಪತ್ತಿ ಆಗೋದಿಲ್ಲ. ಸೊ ಇವತ್ತಿಗೆ ಇಲ್ಲಿ ತರಗತಿಯನ್ನ ಮುಗಿಸೋಣ. ಎಲ್ರಿಗೂ ಧನ್ಯವಾದಗಳು. ಪ್ರಾಕ್ಟೀಸ್ ಅಲ್ಲಿ ಆಯುರ್ವೇದವನ್ನ ಮಾಡೋಣ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಬಹುಶಃ ಈ ತರಗತಿಯನ್ನ ಮುಗಿಸೋಣ. ಮುಂದಿನ ವಾರ ಮತ್ತೆ ಇನ್ನೊಂದು ತರಗತಿಯೊಂದಿಗೆ ಭೇಟಿಯಾಗೋಣ.